Hello students, today we'll start with part 7, that is translation of chapter 6, molecular basis of inheritance under the units genetics and evolution. Okay, so part 6 ಅಲ್ಲಿ ನಾವು genetic code ಅಂದರೆ ಏನು, ಅದು ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಜೆನೆಟಿಕ್ ಕೋಡ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್, ಇಷ್ಟನ್ನ ಎಲ್ಲ ಓದಿದ್ವಿ. ಸೊ ವಾಟ್ ಈಸ್ translation, the introduction about that, and what are the steps involved in the translation, and brief information about it. Okay, so what is translation? So first replication ಓದಿದ್ವಿ, ಆಮೇಲೆ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನಂತ ಓದಿದ್ರಿ, ಅದಾದಮೇಲೆ ಜೆನೆಟಿಕ್ ಕೋಡ್ ಅಂದ್ರೇನು. ಸೊ ದಿಸ್ ಇಸ್ ಇನ್ ಅನ್ ಆರ್ಡರ್. ಇವಾಗ ಟ್ರಾನ್ಸ್ಲೇಷನ್ ಅಂದರೆ ಏನು ಅಂತ ಯು ವಿಲ್ ಸ್ಟಡಿ ಇನ್ ದಿಸ್ ಪಾರ್ಟ್. ಓಕೆ, ಸೊ ವಾಟ್ ಆರ್ ಆಲ್ ದ ಟಾಪಿಕ್ಸ್ ವಿಚ್ ವಿಲ್ ಬಿ ಸ್ಟಡಿಂಗ್ ಹಿಯರ್. The thing what you are seeing here on the diagram is actually it is inverted 5 prime to 3 prime ಇಲ್ಲಿ ನಿಮಗೆ mRNA ಬಂದೈತೆ. ಸೊ ದಿಸ್ ಇಸ್ ದ ರೈಬೋಸೋಮ್. ಸೊ ಲಾಸ್ಟ್ ಕ್ಲಾಸ್ ಐ ಸೈಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಬೋಸೋಮ್ಸ್, ಅದು ಕೂಡ ಹೇಳಿದ್ದೆ. mRNA, RRNA ಮತ್ತು tRNA ಅಂತ 3 ಥರ ಇರುತ್ತೆ. ಸೊ ದಿಸ್ ಇಸ್ ರೈಬೋಸೋಮಲ್ RNA ವಿಚ್ ಇಸ್ ಹ್ಯಾವಿಂಗ್ 2 subunits. ದಿಸ್ ಇಸ್ ಸ್ಮಾಲರ್ ಸಬ್ಯೂನಿಟ್ ಆ್ಯಂಡ್ ಮೇಲ್ಗಡೆ ಇರುವಂಥದ್ದು ಲಾರ್ಜರ್ ಸಬ್ಯೂನಿಟ್. ಓಕೆ, ಸೊ ಈ ರೈಬೋಸೋಮು mRNAಗೆ ಬೈಂಡ್ ಆಗಿ ನಿಮಗೆ ಟ್ರಾನ್ಸ್ಲೇಷನ್ ಪ್ರಾಸೆಸನ್ನು ಮಾಡುತ್ತೆ. ಸೊ ಅದೇನಂತ ನಾವು ನೋಡ್ತೀವಿ. ಸೊ ವಾಟ್ ಇಸ್ ದ್ಯಾಟ್ ಇಂಟ್ರೊಡಕ್ಷನ್, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್. ಸೊ ಡಿಫ್ರೆಂಟ್ ಸ್ಟೆಪ್ಸ್ ಬಂದು ಫಸ್ಟ್ ಇಸ್ ಚಾರ್ಜಿಂಗ್ ಆಫ್ tRNA, ನೆಕ್ಸ್ಟ್ ಇಸ್ ಇನಿಸಿಯೇಷನ್, ನೆಕ್ಸ್ಟ್ ಇಸ್ ಇಲಾಂಗೇಷನ್, ಅದಾದಮೇಲೆ ಲಾಸ್ಟಲ್ಲಿ ಟರ್ಮಿನೇಷನ್. ಈ 3 ಏನು ನೋಡ್ತಿದ್ದೀರಾ ನೀವು ಸ್ಟೇಜಸ್ಸು ಅಥವಾ ಸ್ಟೆಪ್ಸು, ಸೇಮ್ ನಿಮಗೆ ಟ್ರಾನ್ಸ್ಕ್ರಿಪ್ಷನಲ್ಲೂ ಕೂಡ ಸೇಮ್ ಇದೇ ಥರ ಇರುತ್ತೆ. ಇನಿಸಿಯೇಷನ್, ಇಲಾಂಗೇಷನ್ ಆ್ಯಂಡ್ ಟರ್ಮಿನೇಷನ್. ಓಕೆ, ಆ್ಯಂಡ್ ದೆನ್ ಫೈನಲಿ ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಸ್ಟಡಿಡ್ ಸೋ ಫಾರ್ ಅಂತ ಟ್ರಾನ್ಸ್ಲೇಷನ್ ಬಗ್ಗೆ ಏನು ಓದಿದ್ದೀರಾ ಅಂತ ಒಂದು ಬ್ರೀಫ್ ಸಮರಿನ ನಾನು ಕೊಟ್ಟಿದ್ದೀನಿ. ಸೊ here translation, it is also called as ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ ಇದನ್ನು. ಓಕೆ, ಟ್ರಾನ್ಸ್ಲೇಷನನ್ನು ದಿಸ್ ಇಸ್ ದ ರೈಬೋಸೋಮ್ ಹಿಯರ್ ಆ್ಯಂಡ್ ದಿಸ್ ಇಸ್ ಸ್ಮಾಲರ್ ಸಬ್ಯೂನಿಟ್ ಆ್ಯಂಡ್ ದಿಸ್ ಇಸ್ ಲಾರ್ಜರ್ ಸಬ್ಯೂನಿಟ್. ಇದು ಗ್ರೀನ್ ಕಲರ್ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಿರೋದು ಇದು tRNA, ಕ್ಲೋವರ್ ಲೀಫ್ ಮಾಡೆಲ್ ಇರುತ್ತೆ. ಮತ್ತು ನೀವು ನೋಡಿದಿರಲ್ವ 2Dಯಲ್ಲಿ ಇನ್ವರ್ಟೆಡ್ 2Dಯಲ್ಲಿ ಕ್ಲೋವರ್ ಲೀಫ್ ಮಾಡೆಲ್ ಇರುತ್ತೆ, ಮತ್ತು 3Dಯಲ್ಲಿ ಇನ್ವರ್ಟೆಡ್ ಎಲ್ ಥರ ಇರುತ್ತೆ ಅಂತ. ದಿಸ್ ಇಸ್ tRNA, ಇದು ಅಮೈನೋ ಆ್ಯಸಿಡು, ದಿಸ್ ಇಸ್ ಅಮೈನೋ ಆ್ಯಸಿಡ್ಸ್ ಒಂದಕ್ಕೊಂದು ಬೈಂಡ್ ಆದರೆ ಪಾಲಿಪೆಪ್ಟೈಡ್ ಚೈನ್ ಆಗುತ್ತೆ. ಆ್ಯಂಡ್ ಹಿಯರ್ ದಿಸ್ ಲೋವರ್ ಥಿಂಗ್ ಇಸ್ ಕಾಲ್ಡ್ ಆಸ್ mRNA. ಸೊ ಇಲ್ಲಿ ನಿಮಗೆ ಏನಿರುತ್ತೆ, ಬೇಸ್ ಸೀಕ್ವೆನ್ಸ್ ಇರುತ್ತೆ, ಅದಕ್ಕೆ ಆಪೋಸಿಟ್ ಆಗಿ ಆ್ಯಂಟಿಕೋಡಾನ್ ಇಲ್ಲಿರುತ್ತೆ. ಓಕೆ, ಸೊ ದೆನ್ ನಾವು introduction, we'll see what is the definition of translation here. So translation refers to the process of polymerization of amino acids to form a polypeptide. ಸೊ ಇಲ್ಲಿ ಏನಾಗುತ್ತೆ, ಟ್ರಾನ್ಸ್ಲೇಷನ್ ಅಂದರೆ ಏನಂತ ಹೇಳಿದ್ರೆ ಅಮೈನೋ ಆ್ಯಸಿಡ್ಸಿಂದ ಪಾಲಿಮರೈಸೇಷನ್ ಮಾಡುವಂಥದ್ದು. ಓಕೆ, ಪಾಲಿಮರೈಸೇಷನ್ ಆಫ್ ಅಮೈನೋ ಆ್ಯಸಿಡ್. ವಾಟ್ ಇಸ್ ಪಾಲಿಮರೈಸೇಷನ್? ಫಾರ್ಮೇಷನ್ ಆಫ್ ದ ಪಾಲಿಮರ್. ಸೊ ಪಾಲಿಮರ್ ಅಂದರೆ ಏನು, ಸೊ ತುಂಬ ಮೋನೋಮರ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ನಿಮಗೆ ಲಾರ್ಜರ್ ಪಾಲಿಮರ್ ಫಾರ್ಮ್ ಆಗಿರುತ್ತೆ. ಸೊ ದ ಮೋನೋಮರ್ಸ್ ಹಿಯರ್ ಆರ್ ಅಮೈನೋ ಆ್ಯಸಿಡ್ಸ್. ದೀಸ್ ಅಮೈನೋ ಆ್ಯಸಿಡ್ಸ್ ವಿಲ್ ಜಾಯಿನ್ to one another by bond called as peptide bond to give you a polymer, and that polymer is called as protein. ಅದನ್ನೇ ನಾವು ಪ್ರೋಟೀನ್ ಅಂತ ಕರಿತೀವಿ. ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೇಷನ್. ಓಕೆ, ಇನ್ನೊಂದ್ಸರಿ ನಾನು ಹೇಳ್ತೀನಿ. ಟ್ರಾನ್ಸ್ಲೇಷನ್ ಅಂದರೆ ಡೆಫಿನೇಷನ್, ಇಟ್ ರೆಫರ್ಸ್ ಟು ದ ಪ್ರಾಸೆಸ್ ಆಫ್ ಪಾಲಿಮರೈಸೇಷನ್ ಆಫ್ ಅಮೈನೋ ಆ್ಯಸಿಡ್ಸ್ ಟು ಫಾರ್ಮ್ ಅ ಪಾಲಿಪೆಪ್ಟೈಡ್. ಓಕೆ, ಪಾಲಿಪೆಪ್ಟೈಡ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಪೆಪ್ಟೈಡ್ ಇರೋವಂಥದ್ದು, ಪೆಪ್ಟೈಡ್ ಬಾಂಡ್ ಮುಖಾಂತರ ಜಾಯಿನ್ ಆಗಿ ನಿಮಗೆ ಪಾಲಿಪೆಪ್ಟೈಡ್ ಆಗುತ್ತೆ. ದೆನ್ ದ ಆರ್ಡರ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್. ಸೊ ಟ್ರಾನ್ಸ್ಲೇಷನ್ ಆದಮೇಲೆ ನಿಮ್ಗೆ ಏನು ಪಾಲಿಪೆಪ್ಟೈಡ್ ಚೈನಲ್ಲಿ ಯಾವ ಆರ್ಡ್ರಲ್ಲಿ ಯಾವ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಬಂದಿರುತ್ತೆ ಅದು ಏನಿರುತ್ತೆ ಅಂದರೆ ಇಟ್ ಈಸ್ ಡಿಫೈನ್ಡ್. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಬೇಕಾದ್ರೆ, ನಿಮ್ಮ mRNAಲಿ ಯಾವ ಥರ ಬೇಸ್ ಸೀಕ್ವೆನ್ಸ್ ಇರುತ್ತೆ ಅದಕ್ಕೆ ಕರೆಕ್ಟು ಕಾಂಪ್ಲಿಮೆಂಟರಿ ಆಗಿ ನಿಮಗೆ ಆ್ಯಂಟಿಕೋಡಾನ್ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ನಿಮಗೆ ಪಾಲಿಪೆಪ್ಟೈಡ್ ಚೈನಲ್ಲಿ ಬರುತ್ತೆ. ಅರ್ಥ ಆಯ್ತಾ? mRNAಲಿ ಏನು ಬೇಸಸ್ ಇರುತ್ತೆ ಅದಕ್ಕೆ ತಕ್ಕಂಗೆ ನಿಮಗೆ ದ ಆರ್ಡರ್ ಆ್ಯಂಡ್ ದ ಸೀಕ್ವೆನ್ಸ್ ಆಫ್ ದ ಅಮೈನೋ ಆ್ಯಸಿಡ್ಸ್ ಆರ್ ದೇರ್ ಇನ್ ಕೇಸ್ ಆಫ್ ಪ್ರೋಟೀನ್. ಓಕೆ, ನೌ ದ ಅಮೈನೋ ಆ್ಯಸಿಡ್ಸ್ ಆರ್ ಜಾಯಿಂಡ್ ಬೈ ಬಾಂಡ್ಸ್ ಕಾಲ್ಡ್ ಆಸ್ ಪೆಪ್ಟೈಡ್ ಬಾಂಡ್. ಐ ಸೆಡ್ ಯು ಆಲ್ರೆಡಿ. ಸೊ ಇದೆಲ್ಲಾಗುತ್ತೆ, ಟ್ರಾನ್ಸ್ಲೇಷನ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ರೈಬೋಸೋಮ್ಸಲ್ಲಾಗುತ್ತೆ. ಓಕೆ, ವೇರ್ ದ ರೈಬೋಸೋಮ್ಸ್ ಆರ್ ಪ್ರೆಸೆಂಟ್, ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸಮ್. ಓಕೆ, ಸೊ ಟ್ರಾನ್ಸ್ಕ್ರಿಪ್ಷನ್ ನಿಮಗೆ ನ್ಯೂಕ್ಲಿಯಸಲ್ಲಾಗುತ್ತೆ, ಟ್ರಾನ್ಸ್ಲೇಷನ್ ಬಂದು ನಿಮಗೆ
ಸೈಟೋಪ್ಲಾಸಮಲ್ಲಿ ಆಗುತ್ತೆ, ಸೈಟೋಸಾಲಲ್ಲಿ ಆಗುತ್ತೆ. ಓಕೆ, ಆ್ಯಂಡ್ ಕಮಿಂಗ್ ಟು ಯುವರ್ ಪ್ರೊಕ್ಯಾರಿಯೋಟಿಕ್ ದಿಸ್ ಒನ್, ಅದು ಗೊತ್ತು ನಿಮಗೆ. ಡಿಫೈನ್ಡ್ ನ್ಯೂಕ್ಲಿಯಸ್ ಇರೋದಿಲ್ಲ. ನ್ಯೂಕ್ಲಿಯಸ್ ಮತ್ತು ಸೈಟೋಸಾಲ್ ಎರಡೂ ಕೂಡ ಸೇಮೇ ಇರುತ್ತೆ, ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದೇ ಸೈಟೋಸಾಲಲ್ಲೇ ಎರಡೂ ಕೂಡ ಆಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಮತ್ತು ಟ್ರಾನ್ಸ್ಲೇಷನ್. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ನ್ಯೂಕ್ಲಿಯಸ್ ಒಳಗಡೆ ಆಗಿ ನಿಮಗೆ mRNA ಹೊರಗಡೆ ಬಂದು ಸೈಟೋಪ್ಲಾಸಮಲ್ಲಿ ಇದಾಗುತ್ತೆ, ಡಿಸೆಂಡ್ ಆಗುತ್ತೆ. ಅಲ್ಲಿ ಸೈಟೋಪ್ಲಾಸಮಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಟ್ರಾನ್ಸ್ಲೇಷನ್ ಹ್ಯಾಸ್ 4 stages ಹಿಯರ್, ಆರ್ 4 steps ಐ ಕ್ಯಾನ್ ಸೇ. ಫಸ್ಟ್ ಚಾರ್ಜಿಂಗ್ ಆಫ್ ಟಿ ಆರ್ ಎನ್ ಎ ಫಸ್ಟು ಚಾರ್ಜ್ ಆಗುತ್ತೆ, ಟ್ರಾನ್ಸ್ಫರ್ RNA ಅಂತ ಹೇಳ್ತೀವಿ. ಅದಾದಮೇಲೆ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಇನಿಷಿಯೇಟ್ ಆಗುತ್ತೆ, ಆಮೇಲೆ ಇಲಾಂಗೇಷನ್ ಆಗಿ ಫೈನಲಿ ಟರ್ಮಿನೇಷನ್ ಆಗುತ್ತೆ. So we'll see what are the steps involved in translation or protein synthesis. Translation ಅನ್ನು protein synthesis ಅಂತಾನೂ ಕೂಡ ಕರೀತಾರೆ. ಓಕೆ, ಸೊ ಹಿಯರ್ ಚಾರ್ಜಿಂಗ್ ಆರ್ ಅಮೈನೋ ಅಸೈಲೇಷನ್ ಆಫ್ tRNA, ಇದನ್ನು ಅಮೈನೋ ಅಸೈಲೇಷನ್ ಆಫ್ tRNA ಆರ್ ಚಾರ್ಜಿಂಗ್ ಆಫ್ tRNA ಅಂತ ಕರಿತೀವಿ. ಸೊ ವಾಟ್ ಇಸ್ ದಿಸ್ ಇಸ್, ಇಲ್ಲಿ ಏನಾಗುತ್ತೆ ಈ ಸ್ಟೆಪ್ಪಲ್ಲಿ ಅಂತ ಹೇಳಿದ್ರೆ, ಫಾರ್ಮೇಷನ್ ಆಫ್ ಅ ಪೆಪ್ಟೈಡ್ ಬಾಂಡ್ ರಿಕ್ವೈರ್ಸ್ ಎನರ್ಜಿ. ಸೊ ಇವಾಗ ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಜಾಯಿನ್ ಆಗಬೇಕಾದ್ರೆ ಪೆಪ್ಟೈಡ್ ಬಾಂಡ್ ಬೇಕಾಗಿರುತ್ತೆ. ಆ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ನಮಗೆ ಎನರ್ಜಿ ಬೇಕಾಗಿರುತ್ತೆ. ಸೊ ಆ ಎನರ್ಜಿ ಎಲ್ಲಿಂದ ಬರುತ್ತೆ ನಿಮ್ಗೆ ಗೊತ್ತಿರಂಗೆ, ವಿಚ್ ಇಸ್ ದ ಎನರ್ಜಿ ಕರೆನ್ಸಿ ಆಫ್ ದ ದಿಸ್ ಒನ್ ಹ್ಯೂಮನ್ ಸಿಸ್ಟಮ್ ಅಂತ ಹೇಳಬೇಕಾದ್ರೆ ATP ಆ್ಯಸ್ ವೆಲ್ ಆಸ್ ಪ್ಲಾಂಟ್ ಸಿಸ್ಟಮ್. ಓಕೆ, ಎನರ್ಜಿ ಕರೆನ್ಸಿ ಅಂತ ಹೇಳ್ತೀವಿ. ATP ಅಂದರೆ ಎಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಓಕೆ, ಸೊ ATP ಈಸ್ ನಥಿಂಗ್ ಬಟ್ ಎಡಿನೋಸೈನ್ ಟ್ರೈಫಾಸ್ಫೇಟ್. ಓಕೆ, ಸೊ 3 ಫಾಸ್ಫೇಟ್ ಇರುತ್ತೆ, ಸೊ ಅದ್ರ ಜೊತೆ ಎಡಿನೋಸೈನ್ ಇರುತ್ತೆ. ಸೊ ದಿಸ್ ಇಸ್ ದ ಎನರ್ಜಿ ಕರೆನ್ಸಿ. ದೆನ್ ವಾಟ್ ಹ್ಯಾಪನ್ಸ್ ಇಸ್ ಹಿಯರ್, ಫಾರ್ ದಿಸ್ ವಾಟ್ ಹ್ಯಾಪನ್ಸ್, ಇವಾಗ ಎನರ್ಜಿ ಬರಬೇಕಲ್ಲ, ಅದಕ್ಕೆ ಏನಾಗುತ್ತೆ ಅಮೈನೋ ಆ್ಯಸಿಡ್ ಆ್ಯಕ್ಟಿವೇಟ್ ಆಗುತ್ತೆ. ಯಾವ ಥರ ಆ್ಯಕ್ಟಿವೇಟ್ ಆಗುತ್ತೆ, ATP ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ದೆನ್ ಫೈನಲಿ ಆ್ಯಕ್ಟಿವೇಟೆಡ್ ಅಮೈನೋ ಆ್ಯಸಿಡು ಏನಾಗುತ್ತೆ, ಅದಕ್ಕೆ ಆಪೋಸಿಟ್ ಇರೋಂಗೆ ಅದಕ್ಕೆ ತಕ್ಕಂಗೆ ಏನು ಕಾಗ್ನೆಟ್ tRNA ಇರುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಅಮೈನೋ ಆ್ಯಸಿಡ್ tRNA ಅದು ಅದಕ್ಕೆ ಲಿಂಕ್ ಆಗುತ್ತೆ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಎನ್ಸೈಮ್, ಅಮೈನೋ ಅಸೈಲ್ tRNA ಸಿಂಥಟೇಸ್ ಎನ್ಸೈಮ್. ಓಕೆನಾ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಇನ್ನೊಂದ್ಸರಿ ಹೇಳ್ತೀನಿ. ದಿಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟಾಪಿಕ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಅಮೈನೋ ಆ್ಯಸಿಡ್ ಬಂದಿರ್ತಿರುತ್ತೆ, ಅಲ್ಲಿ mRNA ಮೇಲೆ ಇರೋವಂಥ ಕೋಡಾನ್ಸು ನಿಮಗೆ ರೀಡ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಅಮೈನೋ ಆ್ಯಸಿಡ್ ಫಾರ್ಮೇಷನ್ ಆಗ್ತಿರುತ್ತೆ. ಅದನ್ನೇ ನಾವು ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳೋದು ಅಥವಾ ಟ್ರಾನ್ಸ್ಲೇಷನ್ ಅಂತ. ಈ ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಜಾಯಿನ್ ಆಗಬೇಕಲ್ಲ, ಅದಕ್ಕೆ ನಿಮಗೆ ಪೆಪ್ಟೈಡ್ ಬಾಂಡ್ ಬೇಕಾಗಿರುತ್ತೆ, ಅದಕ್ಕೆ ನಿಮಗೆ ಎನರ್ಜಿ ಬೇಕಾಗಿರುತ್ತೆ. ಸೊ ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಅಮೈನೋ ಆ್ಯಸಿಡ್ ಆ್ಯಕ್ಟಿವೇಟ್ ಆದಮೇಲೆ ಬರುತ್ತೆ. ಯಾವ ಥರ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ರೆ, ಅಮೈನೋ ಆ್ಯಸಿಡ್ ATPಗೆ ಬೈಂಡ್ ಆದಾಗ ನಿಮಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಂಡ್ ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್ ಇಸ್ ಇಟ್ ಲಿಂಕ್ಡ್ ಟು ದೇರ್ ಕಾಗ್ನೆಟ್ tRNA. ಅಮೈನೋ ಆ್ಯಸಿಡು ATPಗೆ ಬೈಂಡ್ ಆದಮೇಲೆ ಅದಕ್ಕೆ ಯಾವ ಇರುತ್ತೆ, ನಾನು ಹೇಳಿದೆ ಒಂದೊಂದು ಅಮೈನೋ ಆ್ಯಸಿಡ್ಗೂ ಒಂದೊಂದು tRNA ಇರುತ್ತೆ. ಆರ್ ಯು ಗೆಟಿಂಗ್? ಮಿಥಿಯೋನಿನ್ tRNA ಮತ್ತು ಗ್ವಾನೋ ಇದು ಲೈಸಿನ್, ಈ ಥರ ಬೇರೆ ಬೇರೆ ಇರುತ್ತಲ್ಲ, ಈ ಥರ ಬೇರೆ ಬೇರೆ tRNA ಇರುತ್ತೆ. ಅರ್ಥ ಆಗ್ತಾ ಇದೆ? ಎಷ್ಟು 20 ಅಮೈನೋ ಆ್ಯಸಿಡ್ಸ್ ಐತಲ್ಲ, ಎಲ್ಲ ಅಮೈನೋ ಆ್ಯಸಿಡ್ಗೂ ಒಂದೊಂದು tRNA ಇರುತ್ತೆ. ಆರ್ ಯು ಗೆಟಿಂಗ್? ಸೊ ಇದು ಯಾವ ಅಮೈನೋ ಆ್ಯಸಿಡ್ ಇರುತ್ತೆ, ಆ ಅಮೈನೋ ಆ್ಯಸಿಡ್ ATPಗೆ ಜಾಯಿನ್ ಆಗಿ ಆಮೇಲೆ ಅದು ಅದಕ್ಕೆ ರಿಲೇಟೆಡ್ ಆಗಿರೋವಂಥ tRNAಗೆ ಬೈಂಡ್ ಆಗುತ್ತೆ, ಲಿಂಕ್ ಆಗುತ್ತೆ. ಓಕೆ, ಆವಾಗ ಅದು ಏನಾಗುತ್ತೆ, ಅಮೈನೋ ಅಸೈಲ್ tRNA ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಇದು ಫಾರ್ಮ್ ಆಗೋದು ಯಾವಾಗ, ಇನ್ ದ ಪ್ರೆಸೆನ್ಸ್ ಆಫ್ ಎನ್ ಎನ್ಸೈಮ್ ಕಾಲ್ಡ್ ಆಸ್ ಅಮೈನೋ ಅಸೈಲ್ tRNA ಸಿಂಥಟೇಸ್ ಅನ್ನೋವಂಥ ಒಂದು ಎನ್ಸೈಮ್. ಸೊ ಇಲ್ಲಿ ತನಕ ನೀವು ಓದ್ಕೊಂಡು ಬಂದಿದ್ದೀರಾ. ಒಂದೊಂದು ತುಂಬ ಎನ್ಸೈಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಎನ್ಸೈಮು ಒಂದೊಂದು ಇಂಪಾರ್ಟೆಂಟ್ ಕೆಲಸನ ಮಾಡ್ತಾ ಬರುತ್ತೆ, ನಿಮಗೆಲ್ಲ ಪ್ರಾಸೆಸ್ ಆಗೋದ್ರಲ್ಲಿ. ಲೈಕ್ವೈಸ್ ಅಮೈನೋ ಆ್ಯಸಿಡ್ಸ್ tRNA ಕೂಡ ಇಲ್ಲಿ ನಿಮಗೆ tRNA ಸಿಂಥಟೇಸು ತುಂಬ ಇಂಪಾರ್ಟೆಂಟ್ ಫಂಕ್ಷನನ್ನು ಮಾಡ್ತೈತೆ. ಸೊ ದೆನ್ ದಸ್ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ tRNA ಬಿಕಮ್ಸ್ ಚಾರ್ಜ್. ಇವಾಗ ಏನಾಯಿತು, tRNA ಚಾರ್ಜ್ ಆಯಿತು. ಓಕೆನಾ, ಡೈರೆಕ್ಟಾಗಿ tRNA ATPಗೆ ಬೈಂಡ್ ಆಗೋದಿಲ್ಲ. ಓಕೆ, ಅಮೈನೋ ಆ್ಯಸಿಡ್ ಏನಿರುತ್ತೆ, ಅಮೈನೋ ಆ್ಯಸಿಡು ATPಗೆ ಬೈಂಡ್ ಆಗುತ್ತೆ. ಇದು ATP ಪ್ಲಸ್ ಅಮೈನೋ ಆ್ಯಸಿಡು ಅದಕ್ಕೆ ತಕ್ಕಂಗೆ ಯಾವ tRNA ಬೇಕಾಗಿದೆ. ಸಪೋಸ್ ಮಿಥಿಯೋನಿನ್ ಪ್ಲಸ್ ATP ಜಾಯಿನ್ ಆದಾಗ ನಿಮಗೆ ಮಿಥಿಯೋನಿನ್ tRNA, ಮಿಥಿಯೋನೈಲ್ tRNA ಅಂತ ಹೇಳ್ತೀವಿ, ಅದಕ್ಕೆ ಅದು
ಯಾಕಂದರೆ ಇದು ಸೇಮ್ ಒಂದು ಅಮೈನೋ ಆ್ಯಸಿಡ್ಗೆ ಒಂದೊಂದು ಟಿ ಆರ್ ಎನ್ ಇರುತ್ತೆ. ಅದು ಯಾವ್ದು ಅಮೈನೋ ಆ್ಯಸಿಡ್ ಇರುತ್ತೆ ಆ ಟಿ ಆರ್ ಎನ್ ಅಲ್ಲಿ ನಿಮಗೆ ಬೈಂಡ್ ಆಗುತ್ತೆ. ಓಕೆ, ಸೊ ಬೈಂಡ್ ಆದಮೇಲೆ ನಿಮ್ಗೆ ಏನಾಗುತ್ತೆ, ಅದು ಚಾರ್ಜ್ ಆಗುತ್ತೆ. ಟಿ ಆರ್ ಎನ್ ಎ ಈಸ್ ನೌ ಬಿಕಮ್ ಚಾರ್ಜ್ ಯಾವಾಗ ಅಮೈನೋ ಆಸೈಲ್ ಕಾಂಪ್ಲೆಕ್ಸಿಗೆ ಪ್ಲಸ್ ಎ ಟಿ ಪಿ ಇರುವಂಥ ಕಾಂಪ್ಲೆಕ್ಸಿಗೆ ಜಾಯ್ನ್ ಆದಾಗ. ಓಕೆ, ದೆನ್ ನೆಕ್ಸ್ಟ್ ಇಸ್ ಇನಿಸಿಯೇಷನ್. What is initiation? It begins at the 5' end of the mRNA in the presence of an factor called as initiator factor. Initiator factor ಬಗ್ಗೆ ನೀವು ಟ್ರಾನ್ಸ್ಕ್ರಿಪ್ಷನಲ್ಲೂ ಕೂಡ ಓದಿದ್ದೀರಾ. ಓಕೆ, ರೆಪ್ಲಿಕೇಷನಲ್ಲೂ ಕೂಡ ಓದಿದ್ದೀರಾ. ಇದು ಕೂಡ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 5' ಎಂಡಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ರೆಪ್ಲಿಕೇಷನು ಕೂಡ ನಿಮಗೆ 5' to 3' ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನು ಕೂಡ 5' ಎಂಡಿಂದ 3' ಎಂಡ್ ತನಕ ಆಗುತ್ತೆ. ಆ್ಯಂಡ್ ದೆನ್ ಟ್ರಾನ್ಸ್ಲೇಷನು ಕೂಡ 5' ಎಂಡಿಂದ ಸ್ಟಾರ್ಟ್ ಆಗಿ 3' ಎಂಡ್ವರೆಗೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಷನ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಟ್ರಾನ್ಸ್ಲೇಷನ್? 5' to 3' ಸ್ಟಾರ್ಟ್ ಆಗುತ್ತೆ ಎಮ್ ಆರ್ ಎನ್ ಎ ಮೇಲೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಇನಿಷಿಯೇಷನ್ ಫ್ಯಾಕ್ಟರ್. ಇದೇನು ಮಾಡುತ್ತೆ, ಟ್ರಾನ್ಸ್ಲೇಷನ್ ಪ್ರಾಸೆಸನ್ನು ಇನಿಷಿಯೇಟ್ ಮಾಡುತ್ತೆ. ಓಕೆ, ಟ್ರಾನ್ಸ್ಕ್ರಿಪ್ಷನಲ್ಲಿರುವಂಥ ಬೇರೆ, ಇದು ಬೇರೆ. ಓಕೆ, ಇನಿಷಿಯೇಟರ್ ಫ್ಯಾಕ್ಟರ್, ಒಟ್ಟಿನಲ್ಲಿ ಇನಿಷಿಯೇಟರ್ ಫ್ಯಾಕ್ಟರ್ ಇರುತ್ತೆ. ಎಮ್ ಆರ್ ಎನ್ ಎ ಬೈಂಡ್ಸ್ ಟು ಸ್ಮಾಲ್ ಸಬ್ ಯೂನಿಟ್ ಆಫ್ ರೈಬೋಸೋಮ್. ಓಕೆನಾ, ಇಲ್ಲಿ ಎಮ್ ಆರ್ ಎನ್ ಎ ಏನಾಗುತ್ತೆ, ಸ್ಮಾಲ್ ಸಬ್ ಯೂನಿಟ್ ಆಫ್ ರೈಬೋಸೋಮಿಗೆ ಬೈಂಡ್ ಆಗುತ್ತೆ. ಓಕೆ, ಲಾರ್ಜ್ ಯೂನಿಟಾಗಿ ಆಗೋದಿಲ್ಲ. ಫಸ್ಟು ಈ ಸ್ಮಾಲ್ ಸಬ್ ಯೂನಿಟಿಗೆ ಬೈಂಡ್ ಆದಮೇಲೆ ಏನಾಗುತ್ತೆ, ಲಾರ್ಜ್ ಸಬ್ ಯೂನಿಟ್ ಬೈಂಡ್ ಟು ಸ್ಮಾಲ್ ಸಬ್ ಯೂನಿಟ್, ಆಮೇಲೆ ಲಾರ್ಜ್ ಸಬ್ ಯೂನಿಟ್ ಬಂದು ನಿಮಗೆ ಸ್ಮಾಲ್ ಸಬ್ ಯೂನಿಟ್ ಮೇಲೆ ಬಂದು ಜಾಯ್ನ್ ಆಗುತ್ತೆ. ದೆನ್ ನಾವು ಕಂಪ್ಲೀಟ್ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಇಸ್ ಫಾರ್ಮ್ಡ್ ಹಿಯರ್. ಓಕೆ, ಇನಿಷಿಯೇಟರ್ ಫ್ಯಾಕ್ಟರು ಸ್ಮಾಲ್ ಸಬ್ ಯೂನಿಟಿಗೆ, ಎಮ್ ಆರ್ ಎನ್ ಎ ಸ್ಮಾಲ್ ಸಬ್ ಯೂನಿಟಿಗೆ ಬೈಂಡ್ ಆಗುತ್ತೆ. ಅದಾದಮೇಲೆ ಅದಕ್ಕೆ ಲಾಸ್ಟ್ ಸಬ್ ಯೂನಿಟ್ ಬಂದು ಬೈಂಡ್ ಆಗಿ ಆಮೇಲೆ ಅದರಲ್ಲಿ ಇನಿಷಿಯೇಟರ್ ಫ್ಯಾಕ್ಟರ್ ಇರುತ್ತೆ. ಎಲ್ಲಿ ಎಮ್ ಆರ್ ಎನ್ ಎಗೆ ರೈಬೋಸೋಮ್ ಬೈಂಡ್ ಆಗುತ್ತೋ ಆ ರೀಜನಲ್ಲಿ ಇನಿಷಿಯೇಟರ್ ಫ್ಯಾಕ್ಟರ್ ಇರುತ್ತೆ. ಇದೆಲ್ಲನೂ ಮೂರು ಕೂಡ ಸೇರಿದಾಗ ಇನಿಷಿಯೇಟರ್ ಫ್ಯಾಕ್ಟರ್, ಎಮ್ ಆರ್ ಎನ್ ಎ, ದೆನ್ ರೈಬೋಸೋಮ್ ಇದು ಸ್ಮಾಲ್ ಸಬ್ ಯೂನಿಟ್, ಲಾರ್ಜ್ ಸಬ್ ಯೂನಿಟ್, ಇದು 4 ಸೇರಿದಾಗ ನಿಮಗೆ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಆಗುತ್ತೆ. ಓಕೆ, ಇವಾಗ ಲಾರ್ಜ್ ಸಬ್ ಯೂನಿಟಲ್ಲಿ ನಿಮಗೆ 3 ಬೈಂಡಿಂಗ್ ಸೈಟ್ಸ್ ಇರುತ್ತೆ. ಒನ್ ಈಸ್ ಅಮೈನೋ ಅಸೈಲ್ ಟಿ ಆರ್ ಎನ್ ಎ ಬೈಂಡಿಂಗ್ ಸೈಟ್, ಸೆಕೆಂಡ್ ಒನ್ ಈಸ್ ಪೆಪ್ಟೈಡಲ್ ಸೈಟ್ ಆರ್ ಪಿ ಸೈಟ್, ಥರ್ಡ್ ಒನ್ ಈಸ್ ಎಕ್ಸಿಟ್ ಸೈಟ್ ಅಂತ ಹೇಳ್ತೀವಿ. ಓಕೆ, ಇನಿಷಿಯೇಷನ್ ಕೋಡಾನ್ ಫಾರ್ ಮಿಥಿಯೋನ್ ಎಲ್ಲಿ ಇನಿಷಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಎಮ್ ಆರ್ ಎನ್ ಎಲ್ಲಿ ಎಲ್ಲಿ ನಿಮಗೆ AUG ಅಂತ ಇರುತ್ತೆ ಅಲ್ಲಿಂದ ನಿಮಗೆ ಇನಿಷಿಯೇಷನ್ ಆಗುತ್ತೆ. ಏನು, ಟ್ರಾನ್ಸ್ಲೇಷನ್ ಪ್ರಾಸೆಸ್. ಓಕೆನಾ, ನಿಮ್ಗೆ ಗೊತ್ತು, ಐ ಸೆಡ್ ಯು ದಿಸ್ ಸ್ಟಾರ್ಟ್ ಕೋಡಾನ್, ಇನಿಷಿಯೇಟರ್ ಕೋಡಾನ್. ಓಕೆ, ಇದು ಸ್ಟಾರ್ಟ್ ಮಾಡುತ್ತೆ ಟ್ರಾನ್ಸ್ಲೇಷನ್ ಪ್ರಾಸೆಸನ್ನು. ಸೊ ಈ ಕೋಡಾನು ಯಾವ ಅಮೈನೋ ಆ್ಯಸಿಡಿಗೆ ಕೋಡ್ ಮಾಡುತ್ತೆ, ಮಿಥಿಯೋನಿನ್ ಅನ್ನುವಂಥ ಒಂದು ಅಮೈನೋ ಆ್ಯಸಿಡಿಗೆ ಕೋಡ್ ಮಾಡುತ್ತೆ ಅಂತ ಹೇಳಿದೆ. ಸೊ ಇನಿಷಿಯೇಷನ್ ಕೋಡಾನ್ ಫಾರ್ ಮಿಥಿಯೋನಿನ್ ಇಸ್ AUG ಎಲ್ಲಿರುತ್ತೆ ಆ ರೀಜನಲ್ಲಿ ಬಂದು ಇನಿಷಿಯೇಟರ್ ಫ್ಯಾಕ್ಟರ್ ನಿಮಗೆ ಬೈಂಡ್ ಆಗುತ್ತೆ. ಸೊ ಮಿಥಿಯೋನೈಲ್ ಟಿ ಆರ್ ಎನ್ ಎ ಕಾಂಪ್ಲೆಕ್ಸ್ ವುಡ್ ಹ್ಯಾವ್ UAC ಅಟ್ ದ ಆ್ಯಂಟಿಕೋಡಾನ್ ಸೈಡ್. ಸೊ ಇದಕ್ಕೆ ಯಾವ ಟಿ ಆರ್ ಎನ್ ಎ ಬರಬೇಕು, ಮಿಥಿಯೋನೈಲ್ ಟಿ ಆರ್ ಎನ್ ಎ ಬರಬೇಕು. ನಾನು ಹೇಳ್ತಿದ್ದೀನಿ ನಿಮಗೆ ಯಾವ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಅದೇ ಟಿ ಆರ್ ಎನ್ ಎ ಬರಬೇಕು ಅಂತ ನಾನು ಆವಾಗಲಿಂದ ಹೇಳ್ತಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಹಿಯರ್. ಆ್ಯಸ್ ಮಿಥಿಯೋನಿನ್ ಈಸ್ ದ ಸ್ಟಾರ್ಟ್ ಕೋಡಾನ್ ಹಿಯರ್, ಮಿಥಿಯೋನೈಲ್ ಟಿ ಆರ್ ಎನ್ ಎ ಕಾಂಪ್ಲೆಕ್ಸು ನಿಮಗೆ ಫಾರ್ಮ್ ಆಗುತ್ತೆ. ಯಾವ ಥರ, ಈ ಟಿ ಆರ್ ಎನ್ ಎ ಏನಿರುತ್ತೆ ಇದಕ್ಕೆ AUG ಎಮ್ ಆರ್ ಎನ್ ಎ ಅಲ್ಲಿದ್ದರೆ ಅದಕ್ಕೆ ಯಾವ ಆ್ಯಂಟಿಕೋಡಾನ್ ನಿಮಗೆ ಟಿ ಆರ್ ಎನ್ ಎ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ UAC ಇರಬೇಕು. A ಬದಲಾಗಿ U ಇರುತ್ತೆ, U ಬದಲಾಗಿ A ಇರುತ್ತೆ, G ಬದಲಾಗಿ C ಇರುತ್ತೆ. ಓಕೆ, ಅಟ್ ದ ಆ್ಯಂಟಿಕೋಡಾನ್ ಸೈಡ್. ಸೊ ಟಿ ಆರ್ ಎನ್ ಎದು ಸ್ಟ್ರಕ್ಚರ್ನ ನೆನೆಸ್ಕೊಳ್ಳಿ ನೀವು. ಸೊ ಅದರಲ್ಲಿ ಆ್ಯಂಟಿಕೋಡಾನ್ ಲೂಪ್, ಅಮೈನೋ ಆ್ಯಸಿಡ್ ಬೈಂಡಿಂಗ್ ಲೂಪ್ ಅಂತ ಹೇಳಿದೆ ಅಲ್ವಾ. ಆ್ಯಂಟಿಕೋಡಾನ್ ಸೈಟಲ್ಲಿ ಈ ಎಮ್ ಆರ್ ಎನ್ ಎಲ್ಲಿ AUG ಇದ್ದರೆ ಅದಕ್ಕೆ ಆ್ಯಂಟಿಕೋಡಾನ್ ಸೈಟಲ್ಲಿ ಏನಿರುತ್ತೆ UAC ಇರುತ್ತೆ ಟಿ ಆರ್ ಎನ್ ಎಲ್ಲಿ. ಅರ್ಥ ಆಯ್ತಾ? ಇದು ಎಮ್ ಆರ್ ಎನ್ ಎಲ್ಲಿರುತ್ತೆ, ಇದು ಟಿ ಆರ್ ಎನ್ ಎಲ್ಲಿರುತ್ತೆ. ಸೊ ಈ ರೀಜನಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಇನಿಷಿಯೇಟ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದ ರೈಬೋಸೋಮ್. ಓಕೆ, ಇಲ್ಲಿ ಯಾವ ಥರ ಸೈಟ್ಸ್ ಬಂದೈತೆ ಅಂತ ನೋಡ್ಬೋದು. ಡಿಫ್ರೆಂಟ್ ಬೈಂಡಿಂಗ್ ಸೈಟ್ಸ್ ಆಫ್ ರೈಬೋಸೋಮ್. ದಿಸ್ ಇಸ್ ಲಾರ್ಜರ್ ಸಬ್ ಯೂನಿಟ್, ದಿಸ್ ಇಸ್ ಸ್ಮಾಲರ್ ಸಬ್ ಯೂನಿಟ್. ಓಕೆನಾ, ಸೊ ಇಲ್ಲಿ ಅದರಲ್ಲಿ ಇದು ಎಮ್ ಆರ್ ಎನ್ ಎ ಬೈಂಡ್ ಆಗುವಂಥ ಸೈಟು ಸ್ಮಾಲರ್ ಸಬ್ ಯೂನಿಟಲ್ಲಿರುತ್ತೆ. ಸೊ ಲಾರ್ಜರ್ ಸಬ್ ಯೂನಿಟಲ್ಲಿ 3 ಸೈಟ್ಸ್ ಇರುತ್ತೆ. ಒನ್ ಈಸ್ ಅಮೈನೋ ಅಸೈಲ್ ಸೈಟ್, ಅನದರ್ ಒನ್ ಇಸ್ ಪೆಪ್ಟೈಡಲ್ ಸೈಟ್, ಎಕ್ಸಿಟ್ ಸೈಟ್. ಓಕೆ, ಎಕ್ಸಿಟ್ ಅಂದರೆ ಈ ರೀಜನ್ನಿಂದ ನಿಮಗೆ ಟ್ರಾನ್ಸ್ಲೇಷನ್ ಸ್ಟಾಪ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಇಲ್ಲಿ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಿ ಹೋಗುತ್ತೆ. ಇಲ್ಲಿ ಅಮೈನೋ ಆ್ಯಸಿಲ್ ಸೈಟ್ ಅಂತ ಹೇಳಿದ್ರೆ ಯು ವಿಲ್ ಸಿ ಫರ್ದರ್. ಓಕೆ, ದೆನ್ ವಾಟ್ ಈಸ್ ಇಲಾಂಗೇಷನ್? ಇಲಾಂಗೇಷನ್ ಇಸ್ ದ ನೆಕ್ಸ್ಟ್ ಪ್ರಾಸೆಸ್. ಇವಾಗ ಮಿಥಿಯೋನೈಲ್ ಟಿ ಆರ್ ಎನ್ ಎ ಕಾಂಪ್ಲೆಕ್ಸ್ ಬಂದು ಬೈಂಡ್ ಆಯಿತು. ಎಲ್ಲಿ ಬೈಂಡ್ ಆಗುತ್ತೆ, ಪಿ ಸೈಟಿಗೆ ದ ಫಸ್ಟ್ ಕೋಡಾನ್ ಆಫ್ ಎಮ್ ಆರ್ ಎನ್ ಎ ಬೈಂಡ್ಸ್ ವಿತ್ ಆ್ಯಂಟಿಕೋಡಾನ್ ಆಫ್ ಮಿಥಿಯೋನೈಲ್ ಟಿ ಆರ್ ಎನ್ ಎ ಕಾಂಪ್ಲೆಕ್ಸ್. ಓಕೆನಾ,
ಎಮ್ ಆರ್ ಎನ್ ಎದು ಫಸ್ಟ್ ಕೋಡಾನ್ ಬೈಂಡ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಆ್ಯಂಟಿಕೋಡಾನ್ ಆಫ್ ಮಿಥಿಯೋನೈಲ್ ಟಿ ಆರ್ ಎನ್ ಎ ಕಾಂಪ್ಲೆಕ್ಸಿಗೆ ಬೈಂಡ್ ಆಗುತ್ತೆ ಅಟ್ ಪಿ ಸೈಟ್. ಇಲ್ಲಿ ಫಸ್ಟು ಬಂದು ಪಿ ಸೈಟಿಗೆ ಬೈಂಡ್ ಆಗುತ್ತೆ. ಈ ಸೈಟಲ್ಲಿ ಇಲ್ಲಿ ಎಮ್ ಆರ್ ಎನ್ ಎ ಬೈಂಡ್ ಆಗುತ್ತೆ, ಈ ರೀಜನಲ್ಲಿ ಬೈಂಡ್ ಆಗುತ್ತೆ. ಓಕೆ, ದೆನ್ at P site the first codon of mRNA binds with anticodon of methionine tRNA complex. ಓಕೆ, ಯಾದ್ರ ಜೊತೆ ಇದ್ರದ್ದು ಆ್ಯಂಟಿಕೋಡಾನ್ ಎಲ್ಲಿರುತ್ತೆ ಟಿ ಆರ್ ಎನ್ ಎ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಬೈಂಡ್ ಆಗುತ್ತೆ. ಓಕೆ, ಫರ್ದರ್ ಇಮೇಜಸ್ ಐತೆ ಅಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ ಈಸ್ ಅನದರ್ ಅಮೈನೋ ಅಸೈಲ್ ಟಿ ಆರ್ ಎನ್ ಎ, ಇನ್ನೊಂದು ಬೇರೆ ಮಿಥಿಯೋನೈಲ್ ಟಿ ಆರ್ ಎನ್ ಎ ಐತಲ್ಲ ಆ ಥರ ಇನ್ನು ಯಾವುದಾದ್ರೂ ಲೈಸಿನ್ ಟಿ ಆರ್ ಎನ್ ಎ ಅಥವಾ ಲ್ಯೂಸಿನ್ ಟಿ ಆರ್ ಎನ್ ಎ ಯಾವುದಾದ್ರೂ ಇನ್ನೊಂದು ಬಂದು ವಿತ್ ಆನ್ ಅಪ್ರೋಪ್ರಿಯೇಟ್ ಅಮೈನೋ ಆ್ಯಸಿಡ್ ಓಕೆ ವಿಲ್ ಎಂಟರ್ ದ ರೈಬೋಸೋಮ್ ಆ್ಯಂಡ್ ಅಟ್ಯಾಚಸ್ ಟು ದ ಎ ಸೈಡ್. ಸೊ ಇಲ್ಲಿ ಫಸ್ಟು ನಿಮಗೆ ಮಿಥಿಯೋನೈಲ್ ಟಿ ಆರ್ ಎನ್ ಎ ಇನಿಷಿಯೇಟ್ ಮಾಡುವಂಥದ್ದು ಇಲ್ಲಿ ಬೈಂಡ್ ಆಗುತ್ತೆ. ಆಮೇಲೆ ಸೆಕೆಂಡ್ ಅಮೈನೋ ಆ್ಯಸಿಡ್ ಟಿ ಆರ್ ಎನ್ ಎ ಇಲ್ಲಿ ಬಂದು ಬೈಂಡ್ ಆಗುತ್ತೆ. ಇಲ್ಲಿ ಯಾವುದು ಲಾರ್ಜರ್ ಸಬ್ ಯೂನಿಟ್ ಒಳಗಡೆ ಟಿ ಆರ್ ಎನ್ ಎ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿ ಎಮ್ ಆರ್ ಎನ್ ಎಲ್ಲಿ ನಿಮಗೆ ಬೇಸಸ್ ಇರುತ್ತೆ. ಈ ಬೇಸಸ್ಸಿಗೆ ಆ್ಯಂಟಿಕೋಡಾನ್, ಈ ಕೋಡಾನಿಗೆ ಆ್ಯಂಟಿಕೋಡಾನ್ನು ಬೈಂಡಿಂಗ್ ಲೂಪ್ ಇರುವಂಥ ಟಿ ಆರ್ ಎನ್ ಎಸ್ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದೆನ್ attaches to A site. Its anticodon binds to second codon on the mRNA. ಇದೆಲ್ಲಿ ಸೆಕೆಂಡ್ ಕೋಡಾನಿಗೆ ಈ ಸೆಕೆಂಡ್ ಯಾವುದು ಟಿ ಆರ್ ಎನ್ ಎ ಬರುತ್ತೆ ಅದರದ್ದು ಅಲ್ಲಿ ಬೈಂಡ್ ಆಗುತ್ತೆ. ಓಕೆ, ಆ್ಯಂಡ್ ಅ ಪೆಪ್ಟೈಡ್ ಬಾಂಡ್ ಇಸ್ ಫಾರ್ಮ್ಡ್. ಇವಾಗ ಸೆಕೆಂಡ್ ಮತ್ತು ಫಸ್ಟು ಇವೆರಡರ ಮಧ್ಯೆ ಈಸ್ ಫಾರ್ಮ್ಡ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಮೈನೋ ಆ್ಯಸಿಡ್. ಫಸ್ಟು ಏನು ನಿಮಗೆ ಟ್ರಾನ್ಸ್ಲೇಟ್ ಆಗಿ ಅಮೈನೋ ಆ್ಯಸಿಡ್ ಬಂದಿರುತ್ತೆ ಅದು, ಮತ್ತು ಸೆಕೆಂಡ್ ಏನು ಅಮೈನೋ ಆ್ಯಸಿಡ್ ಬಂದಿರುತ್ತೆ ಇವೆರಡರ ಮಧ್ಯೆ ನಿಮಗೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಆನ್ ಎನ್ಸೈಮ್ ಕಾಲ್ಡ್ ಆಸ್ ಪೆಪ್ಟೈಡಿಲ್ ಟ್ರಾನ್ಸ್ಫರೇಸ್. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದ ಎನ್ಸೈಮ್ಸ್. ನಾನು ಹೇಳಿದೆ ಅಮೈನೋ ಅಸೈಲ್ ಸಿಂಥಟೇಸ್ ಅಂತ ಒಂದು ಎನ್ಸೈಮು, ಇನ್ನೊಂದು ಪೆಪ್ಟೈಡಿಲ್ ಟ್ರಾನ್ಸ್ಫರೇಸ್ ಅಂತ ಎನ್ಸೈಮ್. ಓಕೆ, ಇದೇನು ಮಾಡುತ್ತೆ? ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. Now what happens is first amino acid and its tRNA are broken. ಇವಾಗ ಅಮೈನೋ ಆ್ಯಸಿಡ್ ಫಾರ್ಮೇಷನ್ ಆಗೈತಲ್ವ, ಆವಾಗ ಅಮೈನೋ ಆ್ಯಸಿಡ್ ಬ್ರೇಕ್ ಆಗಿ ಮತ್ತು ಅದಕ್ಕೆ ಆ್ಯಂಟಿಕೋಡಾನ್ ತೊಗೊಬಂದಿದ್ದಂತಹ ಟಿ ಆರ್ ಎನ್ ಎ ಕೂಡ ಬ್ರೇಕ್ ಆಗಿ ರೈಬೋಸೋಮಿಂದ ಡಿಸ್ಚಾರ್ಜ್ ಆಗಿಬಿಡುತ್ತೆ. ನಾವು ದಿಸ್ ಟಿ ಆರ್ ಎನ್ ಎ ಈಸ್ ರಿಮೂವ್ ಫ್ರಮ್ ಪಿ ಸೈಡ್. ಇವಾಗ ಪಿ ಸೈಡಿಂದ ರಿಮೂವ್ ಆಗಿಬಿಡುತ್ತೆ ಟಿ ಆರ್ ಎನ್ ಎ, ಮತ್ತು ಸೆಕೆಂಡ್ ಟಿ ಆರ್ ಎನ್ ಎ ಅಟ್ ದ ಎ ಸೈಟ್ ಇಸ್ ಪುಲ್ ಟು ಪಿ ಸೈಡ್. ಓಕೆನಾ? ಇಲ್ಲಿ ಇವಾಗ ಬಂತು, ಇಲ್ಲಿ ಎ ಯು ಜಿ ಇಸ್ ಅ ಸ್ಟಾರ್ಟ್ ಕೋಡಾನ್. ಎ ಯು ಜಿಗೆ ನಿಮಗೆ ಮಿಥಿಯೋನಿನ್ ಬಂದ್ಬಿಡುತ್ತೆ, ಅದು ಬ್ರೇಕ್ ಆಗಿ ನಿಮಗೆ ಅಮೈನೋ ಆ್ಯಸಿಡ್ ಚೇನು ಇಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿಂದ ನಿಮಗೆ ಟಿ ಆರ್ ಎನ್ ಎ ಇತ್ತಲ್ಲ, ಎಂಥ ಟಿ ಆರ್ ಎನ್ ಎ ಮಿಥಿಯೋನೈಲ್ ಟಿ ಆರ್ ಎನ್ ಎ ಅದು ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಇಲ್ಲಿ ಎ ಸೈಟಿಗೆ ಸೆಕೆಂಡ್ ಕೋಡಾನ್ ಏನು ಬಂದು ಇದ್ದಿತ್ತು ಟಿ ಆರ್ ಎನ್ ಎ ಮತ್ತು ಇದು ಈ ಕಡೆ ಪುಲ್ ಆಗುತ್ತೆ. ಓಕೆ, ಇಲ್ಲಿಂದ ಎಕ್ಸಿಟ್ ಆಗುತ್ತೆ. ಇದು ಎ ಯು ಜಿ ಟಿ ಆರ್ ಎನ್ ಎ ಅಮೈನೋ ಆ್ಯಸಿಡ್ ಮಿಥಿಯೋನಿನ್ ಫಾರ್ಮ್ ಆಗಿರೋದು ಇಲ್ಲಿಗೆ ಬಂದು ಎಕ್ಸಿಟ್ ಆಗುತ್ತೆ. ಆಮೇಲೆ ಇಲ್ಲಿ ಇರೋವಂಥದ್ದು ಇಲ್ಲಿ ಬರುತ್ತೆ, ಸೆಕೆಂಡ್ ಮೂವ್ ಆಗುತ್ತೆ. ಓಕೆ, ಡಿಡ್ ಯು ಗಾಟ್? ನಾವು ದಿಸ್ ಟಿ ಆರ್ ಎನ್ ಎ ಈಸ್ ರಿಮೂವ್ ಫ್ರಮ್ ಪಿ ಸೈಟ್. ಎಲ್ಲಿಂದ ರಿಮೂವ್ ಆಗುತ್ತೆ? ಪಿ ಸೈಟಿಂದ ರಿಮೂವ್ ಆಗುತ್ತೆ. ಈ ಸೈಟಲ್ಲಿ ಬರೀ ನಿಮಗೆ ಟ್ರಾನ್ಸ್ಲೇಷನ್ ಟರ್ಮಿನೇಟ್ ಆಗುತ್ತೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ಸೆಕೆಂಡ್ ಟಿ ಆರ್ ಎನ್ ಎ ಅಟ್ ದ ಎ ಸೈಟ್ ಇಸ್ ಪುಲ್ ಟು ಪಿ ಸೈಟ್. ಎ ಇಂದ ಈ ಕಡೆ ಬರುತ್ತೆ. ಓಕೆ, ರೈಟ್ ಸೈಡಿಗೆ ಪುಲ್ ಆಗುತ್ತೆ ಅಲಾಂಗ್ ವಿತ್ ಎಮ್ ಆರ್ ಎನ್ ಎ. ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೊಕೇಶನ್. ದಿಸ್ ಇಸ್ ಇಂಪಾರ್ಟೆಂಟ್. ಟ್ರಾನ್ಸ್ಲೊಕೇಶನ್ ಅಂದರೆ ಏನು? ಇಟ್ ಈಸ್ the movement of a second again, say second or third or one tRNA from A site to P site. Okay, after one amino acid is formed on the P site, so along with the mRNA, this is called as translocation. Okay na, this is important. Then what happens is ಇದಾದಮೇಲೆ ಇವಾಗ ಸೆಕೆಂಡ್ ಕೋಡಾನು ಫಾರ್ಮೇಷನ್ ಆಗಿ ಸೆಕೆಂಡ್ ಅಮೈನೋ ಆ್ಯಸಿಡ್ ಫಾರ್ಮ್ ಆದಮೇಲೆ ಅದು ಕೂಡ ಇವಾಗ ಪಿ ಸೈಟಲ್ಲಿ ಇವಾಗ ಇಲ್ಲಿ ಸೆಕೆಂಡ್ ಅಮೈನೋ ಆ್ಯಸಿಡ್ ಬಂದಿರುತ್ತೆ, ಇದು ಕೂಡ ಫಾರ್ಮೇಷನ್ ಆಯಿತು. ಸೆಕೆಂಡ್ ಅಮೈನೋ ಆ್ಯಸಿಡ್ ಫಾರ್ಮ್ ಆದಮೇಲೆ ಇದು ಪಿ ಸೈಡಿಂದ ಇದು ಡಿಸ್ಚಾರ್ಜ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಏನು ಥರ್ಡ್ ಕೋಡಾನ್ ಬಂದಿರುತ್ತೆ ಅದು ಪಿ ಸೈಟಿಗೆ ಪುಲ್ ಆಗುತ್ತೆ. ಓಕೆ, ಸೊ ಫಸ್ಟ್ ಇಲ್ಲಿ ಬಂದು ಎಮ್ ಆರ್ ಎನ್ ಎ ಫಸ್ಟು ಇಲ್ಲೇ ಬಂದು ಜಾಯ್ನ್ ಆಗಿ ಇಲ್ಲಿಂದ ಫಸ್ಟ್ ಮಿಥಿಯೋನಿನ್ ಬರುತ್ತೆ ನಿಮಗೆ. ಓಕೆ, ಅದಾದಮೇಲೆ ಇಲ್ಲಿರೋದು ಇಲ್ಲಿ ಬರುತ್ತೆ, ಆಮೇಲೆ ಇನ್ನೊಂದು ಅಮೈನೋ ಆ್ಯಸಿಡ್ ಫಾರ್ಮ್ ಆಗುತ್ತೆ, ಆಮೇಲೆ ಇದು ಡಿಸ್ಚಾರ್ಜ್ ಆಗಿ ಹೋಗುತ್ತೆ. ಇನ್ನೊಂದು ಥರ್ಡ್ ಇಲ್ಲಿ ಬಂದು ಜಾಯ್ನ್ ಆಗಿ ಆಮೇಲೆ ಇಲ್ಲಿ ಪುಲ್ ಆಗಿ ಇಲ್ಲಿಂದ ಡಿಸ್ಚಾರ್ಜ್ ಆಗುತ್ತೆ. ಇನ್ನೊಂದು ಫೋರ್ತ್ ಕೋಡಾನ್ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಪುಲ್ ಆಗುತ್ತೆ, ಮತ್ತು ಈ ಥರ ನಿಮಗೆ ಅಮೈನೋ ಆ್ಯಸಿಡ್ ಚೇನು ಫಾರ್ಮ್ ಆಗ್ತಾ ಬರುತ್ತೆ. ಓಕೆ, now the third codon comes into A site and with a suitable tRNA with the third amino acid binds at the A site. Okay, A site ಅಲ್ಲಿ ಅಮೈನೋ ಆ್ಯಸಿಡ್ಗೆ ಏನು ಎಮ್ ಆರ್ ಎನ್ ಎಲ್ಲಿ ಇದಿರುತ್ತೆ ಕೋಡ್ ಇರುತ್ತೆ ಅದಕ್ಕೆ ಆ್ಯಂಟಿಕೋಡಾನ್ ಲೂಪ್ ಇರೋವಂಥ ಟಿ ಆರ್ ಎನ್ ಎ ಬಂದು ಜಾಯ್ನ್ ಆಗುತ್ತೆ. ಓಕೆ, ಎ ಸೈಟಲ್ಲಿ. ಸೊ ದಿಸ್ ಪ್ರಾಸೆಸ್ ಇಸ್ ರಿಪೀಟೆಡ್. ಎಲ್ಲಿ ತನಕ ರಿಪೀಟ್ ಆಗುತ್ತೆ, ಎಲ್ಲಿ ತನಕ ನಿಮಗೆ ಟ್ರಾನ್ಸ್ಲೇಷನ್ ಟರ್ಮಿನೇಟ್ ಆಗೋದಿಲ್ಲ ಅಲ್ಲಿ ತನಕ ರಿಪೀಟ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ದಿಸ್ ಈಸ್ ಯುವರ್ ಎಮ್ ಆರ್ ಎನ್ ಎ.
ಓಕೆ, ಇದರಲ್ಲಿ ನಿಮಗೆ ಬೇಸಸ್ ಇರೋದು ನೀವು ನೋಡ್ಬೋದು. ಇದನ್ನು ನಾವು ಕೋಡಾನ್ ಅಂತ ಹೇಳ್ತೀವಿ. ಇದು ಟ್ರಿಪ್ಲೆಟ್. UCC ಇಸ್ ಒನ್ ಕೋಡಾನ್, AAU ಇಸ್ ಒನ್ ಕೋಡಾನ್, GCC ಇಸ್ ಒನ್ ಕೋಡಾನ್. ಈ ಥರ ಇಲ್ಲಿ CGU ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ಒನ್ ಕೋಡಾನ್. ಇದಕ್ಕೆ ಆ್ಯಂಟಿಕೋಡಾನ್ ಲೂಪು, ಈ TRNA ಇದಕ್ಕೆ ಆಪೋಸಿಟ್ ಆಗಿರುವಂಥ ಆ್ಯಂಟಿಕೋಡಾನನ್ನು ತೊಗೊಬಂದು ಇಲ್ಲಿ ಜಾಯ್ನ್ ಆಗುತ್ತೆ. ಜಾಯ್ನ್ ಆಗಿ ಇಲ್ಲಿ ಏನಾಗುತ್ತೆ, ಒಂದು ಅಮೈನೋ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಅಮೈನೋ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಇವೆರಡರ ಮಧ್ಯೆ ಪೆಪ್ಟೈಡ್ ಬಾಂಡ್ ಬರುತ್ತೆ. ಓಕೆ, ದಿಸ್ ಇಸ್ P ಸೈಡ್ ಆ್ಯಂಡ್ ದಿಸ್ ಇಸ್ A ಸೈಡ್. ಅರ್ಥ ಆಯ್ತಾ? ಆಮೇಲೆ ಇದು ಫಾರ್ಮೇಷನ್ ಆದಮೇಲೆ ಇದು ಡಿಸ್ಚಾರ್ಜ್ ಆಗಿ ಇದು TRNA ಸಪ್ರೇಟ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು A ಸೈಟಲ್ಲಿರುವಂಥ TRNA ನಿಮಗೆ ಈ ಸೈಟಲ್ಲಿ ಬರುತ್ತೆ. ಮತ್ತು ಇಲ್ಲೂ ಕೂಡ ಟ್ರಾನ್ಸ್ಲೇಟಿಂಗ್ ಆಗುತ್ತೆ. ಇಲ್ಲಿ ಏನು ಟ್ರಾನ್ಸ್ಲೇಟ್ ಆಗ್ತೈತೆ ಹೇಳಿ, ಇದರಲ್ಲಿರುವಂಥ ಬೇಸಿಸ್ಸಿಗೆ ಯಾವ ಆ್ಯಂಟಿಕೋಡಾನ್ ಇಲ್ಲಿ ಬಂದು ಆಮೇಲೆ ಯಾವ ಅಮೈನೋ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಕೋಡ್, ದಿಸ್ ಇಸ್ ದ ಕೋಡ್, ಓಕೆ, ವಿಚ್ ಇಸ್ ಆ್ಯಂಟಿ ಕೋಡೆಡ್ ಆರ್ ಏನಾಯಿತು, ಕೋಡ್ ಡಿಸೈಫರ್ ಮಾಡೋದು, ಡಿಸೈಫರ್ಡ್ ಬೈ ಯುವರ್ TRNA, ಆ್ಯಂಡ್ ದೆನ್ ಫೈನಲಿ ದಿಸ್ ಇಸ್ ದ ಮೆಸೇಜ್ ಗಾಡ್ ಬೈ ದ ಡಿಸೈಫರಿಂಗ್ ಆಫ್ ದ ಕೋಡಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ mRNA. ಅರ್ಥ ಆಯ್ತಾ? ಈ ಥರ. ಸೊ ಟರ್ಮಿನೇಷನ್. ಸೊ ಇವಾಗ ಟರ್ಮಿನೇಷನ್ ಯಾವ ಥರ ಆಗುತ್ತೆ? ಸೊ ವೆನ್ ಅಮೈನೋ ಆಸಿಡ್ TRNA ರೀಚಸ್ ದ ಟರ್ಮಿನೇಷನ್ ಕೋಡಾನ್. ಸೊ ಇವಾಗ mRNAಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಿ ನಿಮಗೆ UAA ಸಿಗುತ್ತೆ ಅಥವಾ UAG ಸಿಗುತ್ತೆ ಅಥವಾ UGA ಸಿಗುತ್ತೆ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೋಡಾನು, ಇಫ್ ಇಟ್ ಕಮ್ ಅಕ್ರಾಸ್ ಎನಿ ಒನ್ ಕೋಡಾನ್, ಈ ಮೂರಲ್ಲಿ ಯಾವುದಾದ್ರೂ ಒಂದು ಕೋಡಾನ್ ಸಿಕ್ಕಿದ್ರೆ ಅದೇ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಮಗೆ ಟರ್ಮಿನೇಷನ್ ಆಗಿಬಿಡುತ್ತೆ. ಓಕೆ, ಅಟ್ ದಟ್ ಪ್ಲೇಸ್ ಓನ್ಲಿ ದ ಟರ್ಮಿನೇಷನ್ ವಿಲ್ ಅಕರ್. ಆಫ್ ವಾಟ್? ಟ್ರಾನ್ಸ್ಲೇಷನ್ ಇಂದು ಟರ್ಮಿನೇಷನ್ ಆಗಿಬಿಡುತ್ತೆ, ಎಂಡ್ ಆಗುತ್ತೆ. ದ ಪಾಲಿಪೆಪ್ಟೈಡ್ ಆ್ಯಂಡ್ TRNA ಆರ್ ರಿಲೀಸ್ ಫ್ರಮ್ ದ ರೈಬೋಸೋಮ್. ಯಾವಾಗ ನಿಮಗೆ ಎಂಡ್ ಆಗುತ್ತೆ ಆವಾಗ ಪಾಲಿಪೆಪ್ಟೈಡ್ ಏನು ಫಾರ್ಮ್ ಆಗಿರುತ್ತೆ ಅದು ರಿಲೀಸ್ ಆಗಿಬಿಡುತ್ತೆ. ಅದಾದಮೇಲೆ TRNA ಕೂಡ ನಿಮಗೆ ರೈಬೋಸೋಮಿಂದ ರಿಲೀಸ್ ಆಗಿಬಿಡುತ್ತೆ. ಆಮೇಲೆ ನಾವು ದ ರೈಬೋಸೋಮ್ ಇದೆರಡೂ ರಿಲೀಸ್ ಆದಮೇಲೆ ಈ ರೈಬೋಸೋಮು ಕೂಡ ನಿಮಗೆ ಲಾರ್ಜರ್ ಆ್ಯಂಡ್ ಸ್ಮಾಲರ್ ಸಬ್ ಯೂನಿಟ್ಸಲ್ಲಿ ಡಿಸ್ಚಾರ್ಜ್ ಆಗಿಬಿಡುತ್ತೆ, ಡಿಸೋಸಿಯೇಟ್ ಆಗುತ್ತೆ ಅಟ್ ದ ಎಂಡ್ ಆಫ್ ಪ್ರೋಟೀನ್ ಸಿಂಥಸಿಸ್. ಓಕೆ, ದಿಸ್ ಇಸ್ ಹೌ ಹಿಯರ್ ಈ ಥರ ನಿಮಗೆ ಟರ್ಮಿನೇಷನ್ ಆಗುತ್ತೆ. Here you can see how the termination occurs. ಪ್ರೊಕ್ಯಾರಿಯಾಟ್ಸಲ್ಲಿ ಮತ್ತು ಯುಕ್ಯಾರಿಯಾಟ್ಸಲ್ಲಿ ಯಾವ ಥರ ಟ್ರಾನ್ಸ್ಲೇಷನ್ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು. ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಸಪ್ರೇಟ್ ಇಲ್ಲ, ಇಲ್ಲಿ ನ್ಯೂಕ್ಲಿಯಸ್ಸೇ ಸಪ್ರೇಟ್ ಐತೆ, ಸೈಟೋಪ್ಲಾಸಮೇ ಸಪ್ರೇಟ್ ಐತೆ. ಓಕೆ, ಹಿಯರ್ ದಿಸ್ ಇಸ್ ಡಬಲ್ ಸ್ಟ್ಯಾಂಡರ್ಡ್ DNA. ಫ್ರಮ್ ಹಿಯರ್ ಸಿಂಗಲ್ ಸ್ಟ್ಯಾಂಡರ್ಡ್ mRNA ಈಸ್ ಫಾರ್ಮ್ 5' to 3'. ಓಕೆ, ಫಾರ್ಮ್ ಆಗುತ್ತೆ. ಇದು ನಿಮಗೆ mRNA. ಇಲ್ಲಿ ನಿಮಗೆ ರೈಬೋಸೋಮ್ ಬಂದು ಜಾಯ್ನ್ ಆಯಿತು. ದಿಸ್ ಇಸ್ ಲಾರ್ಜರ್ ಸಬ್ ಯೂನಿಟ್, ದಿಸ್ ಇಸ್ ಸ್ಮಾಲರ್ ಸಬ್ ಯೂನಿಟ್. ಓಕೆ, ಆ್ಯಂಡ್ ದೀಸ್ ಆರ್ ದ TRNA. ಇಲ್ಲಿ ಒಂದಕ್ಕೊಂದು ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗಿ ಹಿಯರ್ ಇಟ್ ಈಸ್ ಅಮೈನೋ ಐಸೋಲೇಟೆಡ್ TRNA, ಚಾರ್ಜ್ ಆಗಿರುವಂಥ TRNA ರೆಡಿಯಾಗಿ ಬಂದು ಜಾಯ್ನ್ ಆಗಿ ನಿಮಗೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್. ಇಲ್ಲೂ ಕೂಡ ಅದೇ ಥರ mRNA ಕ್ಯಾಪ್ ಇರೋದು ನೋಡ್ಬೋದು, ಪಾಲಿ ಟೇಲ್ ಇರೋದು, ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಇರೋದು ಪ್ರಾಸೆಸ್ ಆಗಿ ನಿಮಗೆ ಮೆಚೋರ್ಡ್ mRNA ಆಗುತ್ತೆ ಅಥವಾ HNNRNA ಆಗುತ್ತೆ, mRNA ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಇದು ಸೈಟೋಪ್ಲಾಸಮಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಏನಾಗುತ್ತೆ, ಟ್ರಾನ್ಸ್ಲೇಷನ್ ಪ್ರಾಸೆಸ್ ಆಗುತ್ತೆ. Now what happens is there is a particular units called as polyribosome or polysome. Here a group of ribosomes, okay na, ಎಷ್ಟು ರೈಬೋಸೋಮು ಅಸೋಸಿಯೇಟೆಡ್ ವಿತ್ ಅ ಸಿಂಗಲ್ mRNA ಫಾರ್ ಟ್ರಾನ್ಸ್ಲೇಷನ್. ಒಂದು mRNA ಟ್ರಾನ್ಸ್ಲೇಟ್ ಆಗೋದಕ್ಕೋಸ್ಕರ ಎಷ್ಟೊಂದು ರೈಬೋಸೋಮ್ಸ್ ಅದಕ್ಕೆ ಅಸೋಸಿಯೇಟ್ ಆಗಿರುತ್ತೋ ಅಷ್ಟು ರೈಬೋಸೋಮ್ಸನ್ನ ಕೂಡ ನಾವು ಸೇರಿ ಪಾಲಿರೈಬೋಸೋಮ್ ಅಥವಾ ಪಾಲಿಸೋಮ್ ಅಂತ ಕರಿತೀವಿ. ಓಕೆ, ಒಂದು mRNAನ ಟ್ರಾನ್ಸ್ಲೇಟ್ ಮಾಡೋದಕ್ಕೋಸ್ಕರ ಎಷ್ಟೊಂದು ರೈಬೋಸೋಮ್ಸ್ ಬೇಕಾಗಿರುತ್ತೆ. ಅಂದರೆ ಎಷ್ಟು ಅಮೈನೋ ಆ್ಯಸಿಡ್ಸ್ ಫಾರ್ಮ್ ಆಗುತ್ತೆ ಎ ಗ್ರೂಪ್ ಆಫ್ ರೈಬೋಸೋಮ್ಸ್ ಅಸೋಸಿಯೇಟೆಡ್ ವಿತ್ ಸಿಂಗಲ್ mRNA ಫಾರ್ ಟ್ರಾನ್ಸ್ಲೇಷನ್. ಓಕೆ, ಅಷ್ಟು ಇದಾಗಿರುತ್ತೆ. ವಾಟ್ ಐ ಆಮ್ ಟಾಕಿಂಗ್ ಇಸ್ TRNA ಅಷ್ಟೊಂದಿರುತ್ತೆ, ರೈಬೋಸೋಮ್ಸು ನಿಮಗೆ ಬೇರೆ ಬೇರೆ ಇರುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಪಾಲಿರೈಬೋಸೋಮ್ ಆರ್ ಪಾಲಿಸೋಮ್. ದಿಸ್ ಇಸ್ ಇಂಪಾರ್ಟೆಂಟ್. ನಾವು ಆ್ಯನ್ mRNA ಹ್ಯಾಸ್ ಅಡಿಷ್ನಲ್ ಸೀಕ್ವೆನ್ಸ್. mRNAಯಲ್ಲಿ ಕೆಲವೊಂದು ಅಡಿಷ್ನಲ್ ಸೀಕ್ವೆನ್ಸಸ್ ಇರುತ್ತೆ ದಟ್ ಆರ್ ನಾಟ್ ಟ್ರಾನ್ಸ್ಲೇಟೆಡ್. ಇದು ಟ್ರಾನ್ಸ್ಲೇಟ್ ಆಗೋದಿಲ್ಲ. ಟ್ರಾನ್ಸ್ಲೇಟ್ ಆಗದೇ ಇರುವಂಥದ್ದು ಅಡಿಷ್ನಲ್ ಸೀಕ್ವೆನ್ಸಸ್ ಇರುತ್ತೆ. ಓಕೆ, ಅದನ್ನು ನಾವು ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಆರ್ UTR ಅಂತ ಕರಿತೀವಿ. ಓಕೆ, ಯಾಕಂದರೆ ಇದು ಟ್ರಾನ್ಸ್ಲೇಟ್ ಆಗಿಲ್ಲ ಅಲ್ಲ, ಸೊ ಅದಕ್ಕೆ ನಾವು ಇದನ್ನು ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಆರ್ UTR ಅಂತ ಕರಿತೀವಿ. UTR ಆರ್ ಪ್ರೆಸೆಂಟ್ ಅಟ್ ಬೋತ್ 5' ಎಂಡ್. ಓಕೆ, 5' ಎಂಡಲ್ಲಿರುತ್ತೆ, ಎಲ್ಲಿ ಸ್ಟಾರ್ಟ್ ಕೋಡಾನ್ಗಿಂತ ಮುಂಚೆ, ಬಿಫೋರ್ ದ ಸ್ಟಾರ್ಟ್ ಕೋಡಾನ್, ಮತ್ತು 3' ಎಂಡಲ್ಲೂ ಕೂಡ ಇರುತ್ತೆ ಆಫ್ಟರ್ ದ ಸ್ಟಾಪ್ ಕೋಡಾನ್. ಓಕೆನಾ, ಎರಡು ರೀಜನಲ್ಲಿ ನಿಮಗೆ UTR ಇರುತ್ತೆ. ಒಂದು 5' ಎಂಡಲ್ಲಿ ಬಿಫೋರ್ ಸ್ಟಾರ್ಟ್ ಕೋಡಾನ್ ಇರುತ್ತೆ, 3' ಎಂಡಲ್ಲಿ ಆಫ್ಟರ್ ಸ್ಟಾಪ್ ಕೋಡಾನ್ ಇರುತ್ತೆ. ನಾವು ದೇ ಆರ್ ರಿಕ್ವೈರ್ಡ್ ಫಾರ್ ಎಫಿಷಿಯಂಟ್ ಟ್ರಾನ್ಸ್ಲೇಷನ್ ಪ್ರಾಸೆಸ್. ಇದು ನಿಮಗೆ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಕರೆಕ್ಟಾಗಿ ಆಗಬೇಕಂದ್ರೆ ಎಫಿಷಿಯೆಂಟಾಗಿ ಇದು ಇರಲೇಬೇಕು UTRs. ಇದು ಟ್ರಾನ್ಸ್ಲೇಟ್ ಆಗೋದಿಲ್ಲ.
ಹಿಯರ್ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಸ್ಟಾಪ್ ಕೋಡಾನ್ ಸಿಕ್ತು, ನೋ ಕರೆಸ್ಪಾಂಡಿಂಗ್ ಎ ಟಿ ಆರ್ ಎನ್ ಅಮೈನೋ ಆಸಿಡಲ್ಲಿ ಟಿ ಆರ್ ಎನ್ ಇದಕ್ಕಿರೋದಿಲ್ಲ. ಆವಾಗ ಏನಾಗುತ್ತೆ, ರಿಲೀಸಿಂಗ್ ಫ್ಯಾಕ್ಟರ್ ಅನ್ನೋದು ಬಂದು ಇಲ್ಲಿ ಜಾಯಿನ್ ಆಗುತ್ತೆ. ನಿಮಗೆ ಜಾಯಿನ್ ಆಗಿ ನಿಮಗೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಫ್ರೀ ಟಿ ಆರ್ ಎನ್ ಎ ರಿಲೀಸ್ ಆಗುತ್ತೆ ಮತ್ತು ಎಮ್ ಆರ್ ಎನ್ ಎ ರಿಲೀಸ್ ಆಗುತ್ತೆ. ಆಮೇಲೆ 2 ಸಬ್ ಯೂನಿಟ್ಸು ಡಿಸ್ಚಾರ್ಜ್ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ಇನ್ ಟೋಟಲ್ ಇನಿಷಿಯೇಷನ್ ಲಾರ್ಜರ್ ಸಬ್ ಯೂನಿಟ್ ಸ್ಮಾಲರ್ ಸಬ್ ಯೂನಿಟ್ ಬೈಂಡ್ ಆಗುತ್ತೆ 5' ಎಂಡಲ್ಲಿ. ಇಲಾಂಗೇಷನಲ್ಲಿ ರೈಬೋಸೋಮ್ ಬಂದು ಜಾಯ್ನ್ ಆಯಿತು, ಇನ್ನೊಂದು ರೈಬೋಸೋಮ್ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ ಎಮ್ ಆರ್ ಎನ್ ಎಗೆ, ಆಮೇಲೆ ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗುತ್ತೆ. ಈ ಥರ ಟ್ರಾನ್ಸ್ಲೇಷನ್ ಆಗುತ್ತೆ 5' to 3' ಎಂಡಲ್ಲಿ. ಫೈನಲಿ ಟರ್ಮಿನೇಷನಲ್ಲಿ ಪಾಲಿಪೆಪ್ಟೈಡ್ ಚೈನ್ ರಿಲೀಸ್ ಆಗುತ್ತೆ ಮತ್ತು ಲಾರ್ಜರ್ ಮತ್ತು ಸ್ಮಾಲರ್ ಸಬ್ ಯೂನಿಟು ಕೂಡ ರಿಲೀಸ್ ಆಗುತ್ತೆ. ಓಕೆ, ದೆನ್ ಸೊ ದ ಬ್ರೀಫ್ ಸಮ್ಮರಿ ಹಿಯರ್, ಬ್ರೀಫ್ ಸಮ್ಮರಿನ ನೀವು ನೋಡ್ಬೋದು ಯಾವ ಥರ ಇಲ್ಲಿ ಸಮ್ಮರಿ ಇದಾಗಿರುತ್ತೆ ಅಂತ. ರಿಲೀಸಿಂಗ್ ಹಿಯರ್ ಫಾರ್ ಇನಿಷಿಯೇಷನ್ ವಾಟ್ ಹ್ಯಾಪನ್ಸ್ ಇಸ್ ದ ರೈಬೋಸೋಮ್ ಬೈಂಡ್ಸ್ ಟು ದ ಎಮ್ ಆರ್ ಎನ್ ಎ. ಓಕೆ, ಅಟ್ ಸ್ಟಾರ್ಟ್ ಕೋಡಾನ್ ಎಲ್ಲಾಗುತ್ತೆ, ಇನಿಷಿಯೇಷನ್ ಯಾವಾಗ ಆಗುತ್ತೆ ಅಂದರೆ ರೈಬೋಸೋಮ್ ಬಂದು ಎಮ್ ಆರ್ ಎನ್ ಎಗೆ ಬಂದು ಜಾಯ್ನ್ ಆದಾಗ ಎಲ್ಲಿ ಜಾಯ್ನ್ ಆಗುತ್ತೆ, ರೈಬೋಸೋಮ್ ಸ್ಟಾರ್ಟ್ ಕೋಡಾನ್ ಎಲ್ಲಿರುತ್ತೆ ಅಲ್ಲಿ ಬಂದು ರೆಕಗ್ನೈಸ್ ಮಾಡಿ ಬೈ ದ ಇನಿಷಿಯೇಟರ್ ಆರ್ ಎನ್ ಎ. ಇನಿಷಿಯೇಷನ್ ಆಗೋದಕ್ಕೆ ಇನಿಷಿಯೇಟರ್ ಆರ್ ಎನ್ ಎ ಬೇಕು. ಯಾವುದು, ಮಿಥಿಯೋನೈಲ್ ಟಿ ಆರ್ ಎನ್ ಎ ಈಸ್ ಅ ಇನಿಷಿಯೇಟರ್ ಟಿ ಆರ್ ಎನ್ ಎ. ದೆನ್ ದ ರೈಬೋಸೋಮ್ ಪ್ರೊಸೀಡ್ಸ್ ಟು ದ ಇಲಾಂಗೇಷನ್ ಫೇಸ್. ಇದಾದಮೇಲೆ ಇಲಾಂಗೇಷನ್ ಫೇಸಿಗೆ ಹೋಗುತ್ತೆ. ಅದರಲ್ಲಿ ಏನಾಗುತ್ತೆ, ಕಾಂಪ್ಲೆಕ್ಸಸ್ ಕಂಪೋಸ್ ಆಫ್ ಆನ್ ಅಮೈನೋ ಆ್ಯಸಿಡ್ ಲಿಂಕ್ ಟು ಟಿ ಆರ್ ಎನ್ ಎ. ಅಮೈನೋ ಆ್ಯಸಿಡಿಗೆ ಟಿ ಆರ್ ಎನ್ ಎ ಲಿಂಕ್ ಆಗಿರೋವಂಥ ಕಾಂಪ್ಲೆಕ್ಸು ಬೈಂಡ್ ಆಗ್ತಾ ಬರುತ್ತೆ. ಓಕೆ, ಬೈಂಡ್ಸ್ ಟು ಅಪ್ರಾಪ್ರಿಯೇಟ್ ಕೋಡಾನ್ ಇನ್ ಎಮ್ ಆರ್ ಎನ್ ಎ. ಎಲ್ಲಿ ಬೈಂಡ್ ಆಗುತ್ತೆ ಅದಕ್ಕೆ ಅಪ್ರಾಪ್ರಿಯೇಟಾಗಿ ಎಲ್ಲೆಲ್ಲೂ ಎಮ್ ಆರ್ ಎನ್ ಎ ಮೇಲೆ ಕೋಡಾನ್ ಇರುತ್ತೆ ಅಲ್ಲಿ ನಿಮಗೆ ಬೈಂಡ್ ಆಗ್ತಾ ಬರುತ್ತೆ. ಓಕೆ, ಬೈ ಫಾರ್ಮಿಂಗ್ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್ ವಿತ್ ಟಿ ಆರ್ ಎನ್ ಎ ಆ್ಯಂಟಿಕೋಡಾನ್. ಟಿ ಆರ್ ಎನ್ ಎಲ್ಲಿ ಇರುವಂಥ ಆ್ಯಂಟಿಕೋಡಾನ್ ಲೂಪಿಗೆ ಕಾಂಪ್ಲಿಮೆಂಟರಿ ಬೇಸಸ್ ಫಾರ್ಮ್ ಮಾಡಿಕೊಂಡು ಇಲಾಂಗೇಷನ್ ಆಗ್ತಾ ಬರುತ್ತೆ. ಆಮೇಲೆ ಏನಾಗುತ್ತೆ, ದ ರೈಬೋಸೋಮ್ ಮೂವ್ಸ್ ಫ್ರಮ್ ಕೋಡಾನ್ ಟು ಕೋಡಾನ್ ಅಲಾಂಗ್ ದ ಎಮ್ ಆರ್ ಎನ್ ಎ. ರೈಬೋಸೋಮ್ ಮೂವ್ ಆಗುತ್ತೆ ಇಲ್ಲಿ ಕೋಡಾನಿಂದ ಕೋಡಾನಿಗೆ, ಎಮ್ ಆರ್ ಎನ್ ಎ ಜೊತೆಗೆ ಅದು ಕೂಡ ಮೂವ್ ಆಗುತ್ತೆ. ದೆನ್ ಅಮೈನೋ ಆ್ಯಸಿಡ್ಸ್ ಆರ್ ಆ್ಯಡೆಡ್ 1 by 1. ಟ್ರಾನ್ಸ್ಲೇಟ್ ಆಗ್ತಾ ಏನಾಗುತ್ತೆ, ಒಂದೊಂದು ಕೋಡಾನ್ಗೂ ಒಂದೊಂದು ಅಮೈನೋ ಆ್ಯಸಿಡ್ ಆ್ಯಡ್ ಆಗ್ತಾ ಬರುತ್ತೆ. ದೆನ್ ಟ್ರಾನ್ಸ್ಲೇಟೆಡ್ ಇಂಟು ಪಾಲಿಪೆಪ್ಟೈಡ್ ಸೀಕ್ವೆನ್ಸ್ ಫೈನಲಿ. ಓಕೆನಾ, ಇದು ಈ ಅಮೈನೋ ಆ್ಯಸಿಡ್ಸ್ ಎಲ್ಲಿಂದ ಟ್ರಾನ್ಸ್ಲೇಟ್ ಆಗಿ ಬಂದಿರುತ್ತೆ, ಪಾಲಿಪೆಪ್ಟೈಡ್ ಸೀಕ್ವೆನ್ಸಿಗೆ ಬಂದಿರುತ್ತೆ. ಆಮೇಲೆ ಡಿಕ್ಟೇಟೆಡ್ ಆಗಿರೋದು ಡಿ ಎನ್ ಎಯಿಂದ ಆ್ಯಂಡ್ ರೆಪ್ರೆಸೆಂಟೆಡ್ ಬೈ ಎಮ್ ಆರ್ ಎನ್ ಎ. ಓಕೆ, ಡಿ ಎನ್ ಎಯಲ್ಲಿ ಇರುವಂಥ ಇನ್ಫಾರ್ಮೇಷನು ಎಮ್ ಆರ್ ಎನ್ ಎಲ್ಲಿ ಬಂದಿರುತ್ತೆ. ಎಮ್ ಆರ್ ಎನ್ ಎ ಬರೀ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಸ್ಟೋರ್ ಇಟ್ಕೊಂಡಿರುತ್ತೆ, ಅದನ್ನು ತೋರಿಸುತ್ತೆ ಬರೀ. ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡೋದು ನಿಮಗೆ ಇಲ್ಲಿ ಪಾಲಿಪೆಪ್ಟೈಡ್ ಸೀಕ್ವೆನ್ಸ್ ಫಾರ್ಮ್ ಆಗುತ್ತೆ ಅಮೈನೋ ಆ್ಯಸಿಡ್ಸಿಂದ. ಅಟ್ ದ ಎಂಡ್ ವಾಟ್ ಹ್ಯಾಪನ್ಸ್, ರಿಲೀಸ್ ಫ್ಯಾಕ್ಟರ್ ಬೈಂಡ್ಸ್ ಟು ದ ಸ್ಟಾಪ್ ಕೋಡಾನ್. ಸ್ಟಾಪ್ ಕೋಡಾನಿಗೆ ರಿಲೀಸ್ ಫ್ಯಾಕ್ಟರ್ ಬೈಂಡ್ ಆಗುತ್ತೆ. ಫೈನಲಿ ಟರ್ಮಿನೇಟಿಂಗ್ ಟ್ರಾನ್ಸ್ಲೇಷನ್ ಆ್ಯಂಡ್ ರಿಲೀಸಿಂಗ್ ಪಾಲಿಪೆಪ್ಟೈಡ್ ಫ್ರಮ್ ದ ರೈಬೋಸೋಮ್. ಓಕೆ, ಇಲ್ಲಿ ಸೆಡ್ಯೂ ಸ್ಟಾಪ್ ಕೋಡಾನಿಗೆ ರಿಲೀಸಿಂಗ್ ಫ್ಯಾಕ್ಟರ್ ಬಂದು ಜಾಯಿನ್ ಆಗುತ್ತೆ ಅಂತ. ಸೊ ಈ ಥರ ನಿಮಗೆ ರಿಲೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ಹೌ ದ ಟ್ರಾನ್ಸ್ಲೇಷನ್ ವಿಲ್ ಅಕರ್. ಹಿಯರ್ ಯು ಕ್ಯಾನ್ ಸಿ ದ ಡಯಾಗ್ರಾಮ್. ದಿಸ್ ಯೆಲ್ಲೋ ಕಲರ್ ಒನ್ ಆರ್ ಆರೆಂಜ್ ಕಲರ್ ಒನ್ ಈಸ್ ಎಮ್ ಆರ್ ಎನ್ ಎ 5' to 3' ಇರುವಂಥದ್ದು. ದಿಸ್ ಇಸ್ ಲಾರ್ಜರ್ ಸಬ್ ಯೂನಿಟ್, ದಿಸ್ ಇಸ್ ಸ್ಮಾಲರ್ ಸಬ್ ಯೂನಿಟ್ ರೈಬೋಸೋಮ್. ಇದು ಗ್ರೀನ್ ಕಲರ್ ಐತಲ್ಲ ಅದು. ಇಲ್ಲಿ ದಿಸ್ ಇಸ್ 1 codon on mRNA which is being decoded by the anticodon loop of the tRNA. tRNA ಇದು ಆ್ಯಂಟಿಕೋಡಾನ್ ಲೂಪ್. ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇದಕ್ಕೆ ಬೇಸಸ್ ಇರುತ್ತೆ. ಆ್ಯಂಡ್ ದೆನ್ ಫೈನಲಿ ವಾಟ್ ಹ್ಯಾಪನ್ ಇಸ್ ದ ಅಮೈನೋ ಆ್ಯಸಿಡ್ ವಿಚ್ ಇಸ್ ಲಿಂಕ್ ಟು ದಿಸ್ ಕೋಡಾನ್ ಇಸ್ ಫಾರ್ಮ್. ಓಕೆ, ಆ್ಯಂಡ್ ಅನದರ್ ಒನ್ ಇವಾಗ ಫಾರ್ಮ್ ಆಗಿ ಇದು ನಿಮಗೆ ಇದಾಗತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ಬ್ರೇಕ್ಡ್, ಇಟ್ ಈಸ್ ರಿಲೀಸ್ಡ್. ನಾವು ಫ್ರಮ್ ಇದು ಎ ಸೈಟು, ಇದು ಪಿ ಸೈಟು. ಎ ಸೈಟಿಂದ ಮತ್ತೆ ಪಿ ಸೈಟಿಗೆ ಇನ್ನೊಂದು ಬರುತ್ತೆ, ಅಲ್ಲೊಂದು ಫಾರ್ಮ್ ಆಗುತ್ತೆ, ಅಲ್ಲೊಂದು ಮೂವ್ ಆಗುತ್ತೆ. ಓಕೆ, ಲೈಕ್ ದಿಸ್. ಈ ಥರ ನಿಮಗೆ ಏನಾಗುತ್ತೆ, ಟಿ ಆರ್ ಎನ್ ಎ ಒಂದಕ್ಕೊಂದು ಟಿ ಆರ್ ಎನ್ ಎ ಬಂದು ಜಾಯಿನ್ ಆಗ್ತಾ ಅಮೈನೋ ಆ್ಯಸಿಡ್ ಗ್ರೋಯಿಂಗ್ ಪಾಲಿಪೆಪ್ಟೈಡ್ ಚೈನನ್ನು ನೀವು ನೋಡ್ಬೋದು. ಸೊ ಈ ಥರ ನಿಮಗೆ ಟ್ರಾನ್ಸ್ಲೇಷನ್ ಆಗುತ್ತೆ. ಎಲ್ಲಿ ನಿಮಗೆ ಸ್ಟಾಪ್ ಕೋಡಾನ್ ಬರುತ್ತೆ ಅಲ್ಲಿ ನಿಮಗೆ ಎಂಡ್ ಆಗುತ್ತೆ ಪ್ರಾಸೆಸ್. ಓಕೆ, ಟೆಲ್ ಯು ಒನ್ಸ್ ಅಗೇನ್ how the translation will occur. ಇನ್ನೊಂದ್ಸರಿ ರಿಪೀಟ್ ಮಾಡೋದ. ಓಕೆ, I will tell you what is the process. Translation is the process of polymerization of amino acid to form a polypeptide. ಓಕೆ, ಪಾಲಿಪೆಪ್ಟೈಡಿನ ಫಾರ್ಮ್ ಮಾಡುವಂಥ ಪ್ರಾಸೆಸ್ಸನ್ನು ನಾವು ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ. ಇದು ಏನಿರುತ್ತೆ, ಇವಾಗ ಈ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ ಏನಿರುತ್ತೆ ಪಾಲಿಪೆಪ್ಟೈಡಲ್ಲಿ, ಅದು ಯಾತಕ್ಕೆ ಕಾಂಪ್ಲಿಮೆಂಟರಿ ಆಗಿರುತ್ತೆ ಅಂದರೆ ಬೇಸಸ್ ಎಮ್ ಆರ್ ಎನ್ ಎ ಮೇಲೆ ಏನು ಬೇಸಸ್ ಇರುತ್ತೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿರುತ್ತೆ.
ಏನು ಪ್ರೋಟೀನ್ ಫಾರ್ಮ್ ಆಗಿರುತ್ತೆ ಅದರಲ್ಲಿ ಯಾವ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಅನ್ನೋದು ನಿಮಗೆ mRNA ಮೇಲೆ ಯಾವ ಬೇಸಸ್ ಇರುತ್ತೆ ಅನ್ನೋದು ನಿಮಗೆ ಎರಡಕ್ಕೂ ಟ್ಯಾಲಿ ಆಗುತ್ತೆ. ನಾವು ದ ಅಮೈನೋ ಆ್ಯಸಿಡ್ಸ್ ಆರ್ ಜಾಯಿನ್ ಬೈ ಎ ಬಾಂಡ್ ಕಾಲ್ಡ್ ಆಸ್ ಪೆಪ್ಟೈಡ್ ಬಾಂಡ್. ಓಕೆ, ಆ್ಯಂಡ್ ವೇರ್ ದಿಸ್ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ಟೇಕ್ಸ್ ಪ್ಲೇಸ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ರೈಬೋಸೋಮ್. So there are 4 steps. First is charging of the tRNA, next is initiation, next is elongation, and last is termination. So we'll see ಚಾರ್ಜಿಂಗ್ ಯಾವಾಗ ಆಗುತ್ತೆ, ಯಾವ ಥರ ಆಗುತ್ತೆ. ಇದನ್ನು ಅಮೈನೋ ಅಸೈಲೇಷನ್ ಆಫ್ tRNA ಅಂತಲೂ ಕೂಡ ಕರಿತೀವಿ ಮತ್ತು ಚಾರ್ಜಿಂಗ್ ಆಫ್ tRNA ಅಂತಲೂ ಕೂಡ ಕರಿತೀವಿ ನಾವು. ಸೊ ನಾವು ವಾಟ್ ಹ್ಯಾಪನ್ಸ್ ಇಸ್ ಫಾರ್ಮೇಷನ್ ಆಫ್ ದ ಪೆಪ್ಟೈಡ್ ಬಾಂಡ್ ರಿಕ್ವೈರ್ಸ್ ಎನರ್ಜಿ. ಇದಕ್ಕೆ ಎನರ್ಜಿ ಬೇಕಾಗಿರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂದರೆ ಅಮೈನೋ ಆ್ಯಸಿಡ್ ATPಗೆ ಬೈಂಡ್ ಆದಾಗ ಅದು ಎನರ್ಜಿ ಬರುತ್ತೆ. ಇದು ಬೈಂಡ್ ಆದಮೇಲೆ ಅದಕ್ಕೆ ರಿಲೇಟೆಡ್ ಇರುವಂಥ tRNAಗೆ ಜಾಯ್ನ್ ಆಗುತ್ತೆ, ಮಿಥಿಯೋನಿಲ್ tRNAಗೆ ಜಾಯ್ನ್ ಆಗುತ್ತೆ. ಓಕೆ, ಅದಾದಮೇಲೆ ಇದು ಜಾಯ್ನ್ ಆಗೋದು ಯಾವಾಗ, ಇನ್ ದ ಪ್ರೆಸೆನ್ಸ್ ಆಫ್ ಎನ್ ಎನ್ಸೈಮ್ ಕಾಲ್ಡ್ ಆಸ್ ಅಮೈನೋ ಆಸಿಡ್ tRNA ಸಿಂಥೆಟೇಸ್. ಇದಾದಮೇಲೆ ಇಷ್ಟೆಲ್ಲ ಆದಮೇಲೆ ನಿಮಗೆ tRNA ಚಾರ್ಜ್ ಆಯಿತು. ಚಾರ್ಜ್ ಆದಮೇಲೆ ಏನಾಗುತ್ತೆ, ಇವಾಗ ಟ್ರಾನ್ಸ್ಲೇಷನ್ ಇನಿಷಿಯೇಟ್ ಆಗುತ್ತೆ. ಸೊ ಎಲ್ಲಿ ಇನಿಷಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಇನಿಷಿಯೇಟರ್ ಫ್ಯಾಕ್ಟರ್ ಬಂದು ನಿಮಗೆ 5' ಎಂಡಲ್ಲಿ ಜಾಯ್ನ್ ಆಗುತ್ತೆ. AUG ಇರುತ್ತೆ ಅಲ್ಲಿ. ನಾವು ದ mRNA ಬೈಂಡ್ಸ್ ಟು ಸ್ಮಾಲ್ ಸಬ್ ಯೂನಿಟ್. ರೈಬೋಸೋಮಿನ್ ಸ್ಮಾಲ್ ಸಬ್ ಯೂನಿಟ್ಗೆ ಬೈಂಡ್ ಆಗುತ್ತೆ mRNA. ಅದಾದಮೇಲೆ ಲಾರ್ಜ್ ಸಬ್ ಯೂನಿಟ್ಗೆ ಬೈಂಡ್ ಆಗುತ್ತೆ. ಇದೆಲ್ಲ ಸೇರಿ ನಿಮಗೆ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಆಗುತ್ತೆ. ಅದಾದಮೇಲೆ ಲಾರ್ಜರ್ ಸಬ್ ಯೂನಿಟಲ್ಲಿ ನಿಮಗೆ 3 ಬೈಂಡಿಂಗ್ ಸೈಟ್ ಇರುತ್ತೆ. ಒನ್ ಈಸ್ ಅಮೈನೋ ಆಸಿಡ್ ಬೈಂಡಿಂಗ್ ಸೈಟ್, ಅನದರ್ ಒನ್ ಈಸ್ ಪೆಪ್ಟೈಡಲ್ ಬೈಂಡಿಂಗ್ ಸೈಟ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಕ್ಸಿಟ್ ಸೈಟ್ ಅಂತ. ಎಕ್ಸಿಟ್ ಸೈಟಲ್ಲಿ ನಿಮಗೆ ಇದು ಟರ್ಮಿನೇಷನ್ ಆಗುವಂಥ ಪ್ಲೇಸ್. ಇದು ಇನಿಷಿಯೇಷನ್ ಕೋಡಾನ್ AUG ಇರುತ್ತಲ್ಲ, ಅದಕ್ಕೆ ತಕ್ಕಂಗೆ ಅದಕ್ಕೆ ಆಪೋಸಿಟ್ ಆಗಿ ಕಾಂಪ್ಲಿಮೆಂಟರಿ ಆಗಿ ಮಿಥಿಯೋನೈಲ್ tRNA ಕಾಂಪ್ಲೆಕ್ಸ್ ಇರುತ್ತೆ. ಅದು ಜಾಯಿನ್ ಆದಾಗ ಇನಿಷಿಯೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ರೈಬೋಸೋಮ್ ಆ್ಯಂಡ್ ಡಿಫ್ರೆಂಟ್ ಬೈಂಡಿಂಗ್ ಸೈಟ್ಸ್ ಆಫ್ ದ ರೈಬೋಸೋಮ್. ಓಕೆ, A ಸೈಟ್, ಸೊ P ಸೈಟ್, ಆ್ಯಂಡ್ ದಿಸ್ ಇಸ್ ಎಕ್ಸಿಟ್ ಸೈಟ್, ಆ್ಯಂಡ್ ದಿಸ್ ಇಸ್ mRNA ಬೈಂಡಿಂಗ್ ಸೈಟ್ ಇನ್ ದ ಸ್ಮಾಲರ್ ಸಬ್ ಯೂನಿಟ್. ಲಾಸ್ಟ್ ಸಬ್ ಯೂನಿಟಲ್ಲಿ 3 ಇರುತ್ತೆ, ಸ್ಮಾಲ್ ಸಬ್ ಯೂನಿಟಲ್ಲಿ ಒಂದೇ ಒಂದು ಬೈಂಡಿಂಗ್ ಸೈಟ್ ಇರುತ್ತೆ. ಅದಾದಮೇಲೆ ಇಲಾಂಗೇಷನ್ ಯಾವ ಥರ ಆಗುತ್ತೆ, P ಸೈಟಲ್ಲಿ ಬಂದು ಫಸ್ಟ್ ಕೋಡಾನ್ ಕೂತ್ಕೊಳ್ಳುತ್ತೆ. ಅದಕ್ಕೆ ಆ್ಯಂಟಿಕೋಡಾನ್ ಲೂಪ್ ಇಟ್ಕೊಂಡು tRNA ಬರುತ್ತೆ. ಬಂದು ಅದು ಮೆಸೇಜು ಡಿಕೋಡಿಂಗ್ ಆಗಿ ನಿಮಗೆ ಒಂದು ಅಮೈನೋ ಆ್ಯಸಿಡ್ ಹೊರಗಡೆ ಬರುತ್ತೆ. ಆಮೇಲೆ ಇದಾದಮೇಲೆ ಸೊ P ಸೈಟಿಂದ ಅದು ರಿಲೀಸ್ ಆಗಿಬಿಡುತ್ತೆ. ಇನ್ನೊಂದು A ಸೈಟಲ್ಲಿ ಏನು ಜಾಯ್ನ್ ಆಗಿರೋದು ಸೆಕೆಂಡ್ ಕೋಡಾನ್, ಅದು P ಸೈಟಿಗೆ ಮೂವ್ ಆಗುತ್ತೆ. ಆಮೇಲೆ ಅದು ಡಿಕೋಡಿಂಗ್ ಆಗಿ ಒಂದು ಅಮೈನೋ ಆ್ಯಸಿಡ್ ಫಾರ್ಮ್ ಆಗಿ ರಿಲೀಸ್ ಆಗುತ್ತೆ. ಆಮೇಲೆ ಇದು A ಸೈಟಿಂದ ಮತ್ತೆ P ಸೈಟಿಗೆ ಪುಲ್ ಆಗುತ್ತೆ. ನಾವು ಇವಾಗ A ಸೈಟ್ ಖಾಲಿ ಇರೋ ಜಾಗದಲ್ಲಿ ಥರ್ಡ್ ಕೋಡಾನ್ ಬಂದು ಕೂತ್ಕೊಳ್ಳುತ್ತೆ. ಈ ಥರ ನಿಮಗೆ ಏನಾಗ್ತಿರುತ್ತೆ, ಪ್ರಾಸೆಸ್ ರಿಪೀಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ಎ ಪೆಪ್ಟೈಡ್ ಬಾಂಡ್ ಇಸ್ ಫಾರ್ಮ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಮೈನೋ ಆ್ಯಸಿಡ್ ಮತ್ತು ಸೆಕೆಂಡ್ ಮತ್ತು ಥರ್ಡ್ ಅಮೈನೋ ಆ್ಯಸಿಡ್ ಮಧ್ಯೆ. ಈ ಥರ 2 ಅಮೈನೋ ಆ್ಯಸಿಡ್ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಪೆಪ್ಟೈಡ್ ಬಾಂಡ್ ಫಾರ್ಮ್ ಮಾಡುವಂಥ ಎನ್ಸೈಮ್ ಯಾವುದು ಅಂತ ಹೇಳಿದ್ರೆ ಪೆಪ್ಟೈಡಲ್ ಟ್ರಾನ್ಸ್ಫರೇಸ್ ಇಸ್ ಅನ್ ಎನ್ಸೈಮ್. ಓಕೆ, ಸೊ ದಿಸ್ ಇಸ್ ಐ ಶೋಡ್ ಯು ಹೌ ದ ಥಿಂಗ್ ವಿಲ್ ಹ್ಯಾಪನ್. ಸೊ ಇದು tRNA, ಇದು ಅಮೈನೋ ಆ್ಯಸಿಡ್, ಇದು ಮಧ್ಯ ಜಾಯ್ನ್ ಆಗಿರುವಂಥ ಪೆಪ್ಟೈಡ್ ಬಾಂಡು, ಇದು mRNA ಇರುವಂಥ ಕೋಡಾನ್ಸು, ಅದಕ್ಕೆ ತಕ್ಕಂಗೆ ಕಾಂಪ್ಲಿಮೆಂಟರಿ ಆಗಿ ಇರುವಂಥ ಆ್ಯಂಟಿಕೋಡಾನ್ಸು ನಿಮಗೆ ಆ್ಯಂಟಿಕೋಡಾನ್ ಲೂಪಲ್ಲಿರುತ್ತೆ. ಇದೊಂದು ಲೂಪು, ಇದು ಅಮೈನೋ ಆ್ಯಸಿಡ್ ಬೈಂಡಿಂಗ್ ಲೂಪ್, ಇದು ನಿಮಗೆ ಆ್ಯಂಟಿಕೋಡಾನ್ ಬೈಂಡಿಂಗ್ ಲೂಪ್, ಇದು ಬೇರೆ ಬೇರೆ ಲೂಪ್ ಇರುತ್ತೆ. ಓಕೆ, ಟರ್ಮಿನೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಸೊ ವೆನ್ ದ ಅಮೈನೋ ಆಸಿಡ್ tRNA ಟರ್ಮಿನೇಷನ್ ಕೋಡಾನಿಗೆ ಯಾವಾಗ ಅಮೈನೋ ಆಸಿಡ್ tRNA ರೀಚ್ ಆಗುತ್ತೆ ಅಲ್ಲಿ ನಿಮಗೆ ಟರ್ಮಿನೇಷನ್ ಆಗುತ್ತೆ. ಓಕೆ, ಸೊ ಟರ್ಮಿನೇಷನ್ ಆದಾಗ ಪಾಲಿಪೆಪ್ಟೈಡ್ ಮತ್ತು tRNA ರಿಲೀಸ್ ಆಗಿಬಿಡುತ್ತೆ. ಮತ್ತು ರೈಬೋಸೋಮು ಲಾರ್ಜೆಸ್ಟ್ ಸಬ್ ಯೂನಿಟ್ ಮತ್ತು ಸ್ಮಾಲರ್ ಸಬ್ ಯೂನಿಟಿಗೆ ಡಿಸೋಸಿಯೇಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಪ್ರೊಕ್ಯಾರಿಯಾಟ್ಸಲ್ಲಿ ಯಾವ ಥರ ಆಗುತ್ತೆ, ಯುಕ್ಯಾರಿಯಾಟ್ಸಲ್ಲಿ ಯಾವ ಥರ ಆಗುತ್ತೆ ಅಂತ ತೋರಿಸಿದ್ದೇನೆ. ಅದಾದಮೇಲೆ ಸೊ ಒಂದು mRNA ಟ್ರಾನ್ಸ್ಲೇಟ್ ಆಗೋದಕ್ಕೆ ಎಷ್ಟೊಂದು ರೈಬೋಸೋಮ್ಸ್ ಬೇಕಾಗಿರುತ್ತೆ. ಗ್ರೂಪ್ ಆಫ್ ರೈಬೋಸೋಮ್ಸನ್ನು ನಾವು ಪಾಲಿರೈಬೋಸೋಮ್ ಅಥವಾ ಪಾಲಿಸೋಮ್ ಅಂತ ಕರಿತೀವಿ. ಓಕೆ, ದೆನ್ ಇವಾಗ ಇನಿಷಿಯೇಷನ್ ಮತ್ತು ಟರ್ಮಿನೇಷನ್ ಆಗುತ್ತೆ. ಇದ್ರ ಹಿಂದೆ ಮತ್ತು ಟರ್ಮಿನೇಷನ್ ಆದಮೇಲೆ ಇರೋವಂಥ ಅಡಿಷ್ನಲ್ ಸೀಕ್ವೆನ್ಸಸ್ಸನ್ನು ನಾವು ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಥವಾ UTR ಅಂತ ಕರಿತೀವಿ. ಇದು 5' ಎಂಡಲ್ಲಿ ಸ್ಟಾರ್ಟ್ ಕೋಡಾನ್ಗಿಂತ ಮುಂಚೆ ಇರುತ್ತೆ. 3' ಎಂಡಲ್ಲಿ ಸ್ಟಾಪ್ ಕೋಡಾನ್ ಆದಮೇಲೆ ಬರುವಂಥ ಸೀಕ್ವೆನ್ಸಸ್ಸನ್ನು ನಾವು ಅಡಿಷ್ನಲ್ ಸೀಕ್ವೆನ್ಸಸ್ ಕಾಲ್ಡ್ ಆಸ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಸೊ ಇದು ಪ್ರಾಸೆಸನ್ನು ತೋರಿಸಿದ್ದಾರೆ, ಯಾವ ಥರ ಇಲಾಂಗೇಷನ್ ಆಗುತ್ತೆ, ಇನಿಷಿಯೇಷನ್, ಇಲಾಂಗೇಷನ್ ಆ್ಯಂಡ್ ಹೌ ದ ಟರ್ಮಿನೇಷನ್ ವಿಲ್ ಹ್ಯಾಪನ್ ಅಂತ. ಸೊ ಬ್ರೀಫ್ ಸಮರಿ ಹೇಳಬೇಕಾದ್ರೆ, ಸೊ ರೈಬೋಸೋಮ್ ಎಲ್ಲಿ ಬೈಂಡ್ ಆಗುತ್ತೆ, ಸ್ಟಾರ್ಟ್ ಕೋಡಾನ್ ಇರೋ ಜಾಗದಲ್ಲಿ ಇನಿಷಿಯೇಟರ್ tRNA ಮುಖಾಂತರ ಬೈಂಡ್ ಆಗಿ ಇಲಾಂಗೇಷನ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇದು ಬೈಂಡಿಂಗ್ ಆಗಿ ಸೀಕ್ವೆನ್ಷಿಯಲ್ ಬೈಂಡಿಂಗ್ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಆಗ್ತಾ ನಿಮಗೆ ಕೋಡಾನ್ ಟು ಕೋಡಾನ್ ಮೂವ್ ಆಗ್ತಾ ನಿಮಗೆ ಅಮೈನೋ ಆ್ಯಸಿಡ್ಸ್ ಫಾರ್ಮ್ ಆಗ್ತಾ ಬರುತ್ತೆ. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ಇಸ್ ಪೆಪ್ಟೈಡ್ ಬಾಂಡ್ ಇಸ್ ಫಾರ್ಮ್
between these two. Amino acids are added one by one, translated into peptide sequences. Okay, ಬೈ ಪೆಪ್ಟೈಡ್ ಸೀಕ್ವೆನ್ಸಸ್. ಅದಾದಮೇಲೆ ಡಿ ಎನ್ ಎಯಿಂದ ಡಿಕ್ಟೇಟ್ ಆಗಿರೋವಂಥ ಇನ್ಫಾರ್ಮೇಷನು ಅದು ಎಮ್ ಆರ್ ಎನ್ ಎ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಫೈನಲಿ ಅದು ನಿಮಗೆ ಅಮೈನೋ ಆ್ಯಸಿಡಿಗೆ ಪ್ರೊಡಕ್ಷನ್ ಆಗುತ್ತೆ. ಆಮೇಲೆ ಸ್ಟಾಪ್ ಆಗುತ್ತೆ ಎಲ್ಲಿ ಅಂತ ಹೇಳಿದ್ರೆ ಅಟ್ ದ ಎಂಡ್ ರಿಲೀಸ್ ಫ್ಯಾಕ್ಟರ್ ಬೈಂಡ್ಸ್ ಟು ಸ್ಟಾಪ್ ಕೋಡಾನ್ ಟರ್ಮಿನೇಟಿಂಗ್ ದ ಟ್ರಾನ್ಸ್ಲೇಷನ್. ಸ್ಟಾಪ್ ಕೋಡಾನ್ ಸಿಗದಾಗದಲ್ಲಿ ರಿಲೀಸ್ ಫ್ಯಾಕ್ಟರ್ ಬಂದು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಸ್ಟಾಪ್ ಆಗುತ್ತೆ. ಸೊ ದಿಸ್ ಈಸ್ ದ ಡಯಾಗ್ರಾಮ್ ವೇರ್ ಯು ಕ್ಯಾನ್ ಸಿ ಹೌ ದ ಎಮ್ ಆರ್ ಎನ್ ಎ ಇಸ್ ದೇರ್ ವಿತ್ ಡಿಫ್ರೆಂಟ್ ಕೋಡಾನ್ಸ್ ಆ್ಯಂಡ್ ದಿಸ್ ಇಸ್ ಟಿ ಆರ್ ಎನ್ ಎ, ರೆಡ್ ಕಲರ್ ಇರೋ ಟಿ ಆರ್ ಎನ್ ಎ. ಇದು ಆ್ಯಂಟಿಕೋಡಾನ್ ಲೂಂಪ್ ಅಂತ ಅಂದ್ಕೊಳ್ಳಿ. ಇದು ಯಾವ ಥರ ನಿಮಗೆ ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಜಾಯ್ನ್ ಆಗೈತೆ ಪೆಪ್ಟೈಡ್ ಬಾಂಡ್ ಮುಖಾಂತರ. ಇದನ್ನು ಈ ಚೇನನ್ನು ನಾವು ಪಾಲಿಪೆಪ್ಟೈಡ್ ಚೇನ್ ಅಂತ ಹೇಳ್ತೀವಿ. ಇದು ಹಾಗೇ ಗ್ರೋ ಆಗ್ತಾ ಇರುತ್ತೆ. ಓಕೆ, ಆರ್ ಯು ಗೆಟ್ಟಿಂಗ್? ದಿಸ್ ಇಸ್ ಎ ಸೈಟ್ ಆ್ಯಂಡ್ ದಿಸ್ ಇಸ್ ಬಿ ಸೈಟ್. ಇಲ್ಲಿ ನಿಮಗೆ ಅಮೈನೋ ಆ್ಯಸಿಡ್ ಟಿ ಆರ್ ಎನ್ ಎ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿಂದ ನಿಮಗೆ ಪೆಪ್ಟೈಡ್ ಇದು ಪೆಪ್ಟೈಡ್ ಚೈನು ಗ್ರೋ ಆಗುತ್ತೆ. ಸೊ ಅದಕ್ಕೆ ಇದನ್ನು ಪೆಪ್ಟೈಡಿಲ್ ಸೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇರೋವಂಥ ಸೈಟನ್ನು ನಾವು ಎ ಸೈಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಹೌ ದ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯಾಟ್ಸ್ ಆಸ್ ವೆಲ್ ಆಸ್ ಯುಕ್ಯಾರಿಯಾಟ್ಸ್. ಎರಡರಲ್ಲೂ ಕೂಡ ಸೇಮ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಕ್ರಿಪ್ಷನಲ್ಲಿ ಯುಕ್ಯಾರಿಯಾಟ್ಸಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಾಸೆಸಿಂಗ್ ಆಗುತ್ತೆ, ಆದರೆ ಇದರಲ್ಲಿ ಎರಡೂ ಸೇಮ್ ಇರುತ್ತೆ. ಒನ್ ಥಿಂಗ್ ಇಸ್ ಇನ್ ಪ್ರೊಕ್ಯಾರಿಯಾಟ್ಸ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಸೈಟೋಸಾಲ್. ಇನ್ ಯುಕ್ಯಾರಿಯಾಟ್ಸ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಸೈಟೋಸಾಲ್. ಸೇಮ್ ಥಿಂಗ್, ಸೈಟೋಪ್ಲಾಸಮಲ್ಲಿ ಆಗುತ್ತೆ. ಅದೇ ಟ್ರಾನ್ಸ್ಕ್ರಿಪ್ಷನು ಯುಕ್ಯಾರಿಯಾಟ್ಸಲ್ಲಿ ನ್ಯೂಕ್ಲಿಯಸಲ್ಲಿ ಆಗುತ್ತೆ. ಆಮೇಲೆ ಎರಡೂ ಕೂಡ 5' to 3' ಡೈರೆಕ್ಷನಲ್ಲಿ ಆಗುತ್ತೆ. ಸೊ ಇದು ಇವಾಗ ಫಾರ್ಮ್ ಆಗಿರೋವಂಥ ಪ್ರೋಟೀನ್ಸ್, ಅಮೈನೋ ಆ್ಯಸಿಡ್ಸು ಯಾತಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಒಂದೊಂದಕ್ಕೂ ಒಂದೊಂದು ಇದಕ್ಕೆ ಏನಿರುತ್ತೆ ಅಂತ ಹೇಳಬೇಕಾದ್ರೆ ಮೆಟಬಾಲಿಕ್ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡುತ್ತೆ. ಒಂದೊಂದು ಅಮೈನೋ ಆ್ಯಸಿಡ್ ಒಂದೊಂದು ಪ್ರೋಟೀನ್ಗೆ ಒಂದೊಂದು ಫಂಕ್ಷನ್ ಇರುತ್ತೆ. ಒಂದು ರೆಸ್ಪಿರೇಷನನ್ನು ನೋಡ್ಕೊಳ್ಳುತ್ತೆ, ಒಂದು ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಮಾಡೋ ಅಂಥ ಒಂದು ಇದನ್ನು ನೋಡ್ಕೊಳ್ಳೋದು, ಅಥವಾ ಒಂದು ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿ ಫಂಕ್ಷನ್ ಮಾಡೋದು, ಅಥವಾ ನರ್ವಸ್ ಸಿಸ್ಟಮಲ್ಲಿ, ಅಥವಾ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ, ಎಂಡೋಕ್ರೈನ್ ಸಿಸ್ಟಮಲ್ಲಿ, ಯಾವುದಾದ್ರೂ ಒಂದು ಸಿಸ್ಟಮಲ್ಲಿ ಅದಕ್ಕೆ ಒಂದೊಂದೊಂದೊಂದು ಕೆಲಸನ ಮಾಡ್ತಿರುತ್ತೆ ಆ ಪ್ರೋಟೀನ್ಸು. ಪ್ರೋಟೀನ್ ತುಂಬ ಬಾಡಿಗೆ ಇಂಪಾರ್ಟೆಂಟ್ ಅಂತ ನೀವು ಕೇಳ್ತಿರ್ತೀರ. ಓಕೆ, ಗ್ರೋತಲ್ಲಿ ಹೆಲ್ಪ್ ಮಾಡುತ್ತೆ, ಮೆಟಬಾಲಿಕ್ ಆ್ಯಕ್ಟಿವಿಟೀಸಲ್ಲೆಲ್ಲ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೋಸ್ಕರ ಈ ಥರ ನಿಮ್ಮ ಬಾಡಿಯಲ್ಲಿ ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ. ಸೊ ವಿತ್ ದಿಸ್ ವಿಲ್ ಸ್ಟಾಪ್ ಟುಡೇಸ್ ಕ್ಲಾಸ್ ಆನ್ ಟ್ರಾನ್ಸ್ಲೇಷನ್. ಸೊ ಥ್ಯಾಂಕ್ ಯು ಎವ್ರಿ ಒನ್. ಓಕೆ.